Hello everyone, Namaskara ellarigu. I welcome you all back once again to Physics Wala. Students, we are in the process of studying one of the very important chapter. Yavadu? Chemical bonding and molecular structure. S class agide iga 3 class agide. So this is our 4th class. Chemical bonding andre eno? Types of chemical bonding. Covalent bonding mugisidivi, ionic bonding mugisidivi. So let us see what exactly we have done in the previous class and ee class alli ಏನು ಮಾಡ್ತೀವಿ ಅಂತ ನೋಡೋಣ. So let's get started. Last class alli we are done with examples involving calculation of formal charge. Formal charge ಗಿಂತ ಮುಂಚೆ Lewis structure ಅನ್ನು ಬರೆಯೋದು ನಿಮಗೆ ಗೊತ್ತಿರಬೇಕು, and we have seen how formal charge is calculated with number of examples. Got it? ಆಮೇಲೆ limitations of octet rule. Octet rule ಅಂತಂದ್ರೆ ಏನು? Why do atoms combine? To attain stability. Stability is attained by having 8 electrons in the outermost shell. ಅದಕ್ಕೆ ಏನಂತಾರ? Octet rule ಅಂತಾರ. ಯಾವುದೇ ಎರಡು ಎಲಿಮೆಂಟು ಕಂಬೈನ್ ಆಗ್ತಾ ಇದೆ ಅಂತಂದ್ರೆ ಅದರದ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ ಇರೋದಿಲ್ಲ. 8 ಎಲೆಕ್ಟ್ರಾನ್ ತಗೊಳ್ಳೋಗೋಸ್ಕರ, ಸ್ಟೆಬಿಲಿಟಿ ಅಟೈನ್ ಮಾಡೋಗೋಸ್ಕರ, NS2 NP6 ಆಕ್ಟೇಟ್ ಕಾನ್ಫಿಗರೇಷನ್ ತಗೊಳ್ಳೋಗೋಸ್ಕರ ದೇ ವಿಲ್ ಬಿ ಕಂಬೈನಿಂಗ್. ದಟ್ ಈಸ್ ವಾಟ್ ಈಸ್ ಆಕ್ಟೇಟ್ ರೂಲ್. ಆಮೇಲೆ ವಾಟ್ ವಿ ಹ್ಯಾವ್ ಡನ್? ಅಯಾನಿಕ್ ಬಾಂಡ್. ಅಯಾನಿಕ್ ಬಾಂಡ್ ಅಂದ್ರೆ ಏನ್ರಿ? ಇಟ್ ಈಸ್ ಅ ಬಾಂಡ್ ಫಾರ್ಮ್ಡ್ ಬೈ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್. ಒಂದು ಆಟಮು ಕಂಪ್ಲೀಟ್ಲಿ ಎಲೆಕ್ಟ್ರಾನ್ ಅನ್ನು ಟ್ರಾನ್ಸ್ಫರ್ ಮಾಡುತ್ತೆ ಬೇರೆ ಎಲಿಮೆಂಟ್ಗೆ. ಒಂದು ಆಟಮ್ ಎಲೆಕ್ಟ್ರಾನ್ ಕಳ್ಕೊಂಡಿರುತ್ತೆ, ಇನ್ನೊಂದು ಆಟಮು ಎಲೆಕ್ಟ್ರಾನ್ ತಗೊಂಡಿರುತ್ತೆ. ಇದು ಕಳ್ಕೊಂಡು ಕೂಡಲೇ ಆಕ್ಟೇಟ್ ಆಗುತ್ತೆ, ಅದು ತಗೊಂಡು ಕೂಡಲೇ ಆಕ್ಟೇಟ್ ಆಗುತ್ತೆ. ಅಲ್ಟಿಮೇಟ್ಲಿ ಏಮ್ ಏನಪ್ಪ ಅಂದರೆ ಆಕ್ಟೇಟ್ ಮಾಡೋದು, ಆಕ್ಟೇಟ್ ಅಟೈನ್ ಮಾಡೋದು. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ದ ಪ್ರಿವಿಯಸ್ ಕ್ಲಾಸ್. ಈ ಕ್ಲಾಸಲ್ಲಿ ಏನು ಸ್ಟಡಿ ಮಾಡ್ತೀವಿ ನೋಡ್ರಿ? ಫ್ಯಾಕ್ಟರ್ಸ್ ಗವರ್ನಿಂಗ್ ದ ಫಾರ್ಮೇಷನ್ ಆಫ್ ಅಯಾನಿಕ್ ಬಾಂಡ್. ಫ್ಯಾಕ್ಟರ್ಸ್ ಗವರ್ನಿಂಗ್ ದ ಫಾರ್ಮೇಷನ್ ಆಫ್ ಅಯಾನಿಕ್ ಬಾಂಡ್ ಸ್ವಲ್ಪ ಡಿಸ್ಕಸ್ ಮಾಡಿದ್ದೀವಿ, ಇನ್ನೂ ಕೂಡ ಒಂಚೂರು ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಅದನ್ನು, ಓಕೆನಾ? ಆಮೇಲೆ ಬಾಂಡ್ ಪ್ಯಾರಾಮೀಟರ್ಸ್ ಅಥವಾ ಬಾಂಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಪ್ರತಿಯೊಂದು ಬಾಂಡ್ಗೆ ಅದರದೇ ಆದಂಥ ಕೆಲವೊಂದು ಫೀಚರ್ಸ್ ಇರುತ್ತೆ, ಲೈಕ್ ಬಾಂಡ್ ಲೆಂತು, ಬಾಂಡ್ ಆರ್ಡರು, ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ, ಆಲ್ ದೋಸ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಆಮೇಲೆ ಆ್ಯಸ್ ಯೂಶುವಲ್ ಒಂದು ಫ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆಫ್ ವೇರಿಯಸ್ ಚಾಪ್ಟರ್ಸ್ ಆಫ್ ಕ್ಲಾಸ್ 11th ನಾವು ಸ್ಟಡಿ ಮಾಡ್ತೀವಿ, ವಿಚ್ ಆರ್ ಅಪಿಯರ್ಡ್ ಇನ್ ದ ಪ್ರಿವಿಯಸ್ ಇಯರ್ ಎಕ್ಸಾಮ್ಸ್. ಇಸ್ ದ್ಯಾಟ್ ಕ್ಲಿಯರ್? ಓಕೆ ಫೈನ್, ಓಕೆ ಫೈನ್. ಇಲ್ಲೇ ನೋಡ್ರಿ, ಫ್ಯಾಕ್ಟರ್ಸ್ ಫೇವರಿಂಗ್ ಫಾರ್ಮೇಷನ್ ಆಫ್ ಅಯಾನಿಕ್ ಬಾಂಡ್. ನಾ ಹೇಳಿದೆ ನಿಮಗೆ, ವಾಟ್ ಈಸ್ ಅಯಾನಿಕ್ ಬಾಂಡ್? Ionic bond is formed by complete transfer of one or more electron from one atom to another atom. ಒಂದು ಆಟಮು ಎಲೆಕ್ಟ್ರಾನ್ ಅನ್ನು ಕಳ್ಕೊಂಡಿರುತ್ತದೆ, ಕಂಪ್ಲೀಟ್ಲಿ ಒಂದು ಆಟಮು ಎಲೆಕ್ಟ್ರಾನ್ ಅನ್ನು ಕೊಟ್ಬಿಡುತ್ತೆ ಮತ್ತೊಂದು ಬೇರೆ ಎಲಿಮೆಂಟ್ಗೆ. ಇಲ್ಲಿ ಅದು ಎಲೆಕ್ಟ್ರಾನ್ ಯಾಕೆ ಕೊಡುತ್ತೆ ಅಂತಂದರೆ ಇಟ್ ವಾಂಟ್ಸ್ ಟು ಅಟೈನ್ ಆಕ್ಟೇಟ್. ಆಕ್ಟೇಟ್ಗಿಂತ ಜಾಸ್ತಿ ಎಲೆಕ್ಟ್ರಾನ್ಸ್ ಇರ್ತಾವೆ ಇಲ್ಲಿ. ಔಟರ್ ಮೋಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ ಬಿಟ್ಟು ಜಾಸ್ತಿ ಎಲೆಕ್ಟ್ರಾನ್ ಇತ್ತಂದರೆ ಇಟ್ ವಿಲ್ ಗಿವ್ ದ ಎಲೆಕ್ಟ್ರಾನ್. ಇದು ಆಕ್ಟೇಟ್ ಅಟೈನ್ ಮಾಡೋಗೋಸ್ಕರ ಇಟ್ ವಿಲ್ ಬಿ ಫಾಲಿಂಗ್ ಶಾರ್ಟ್ ಆಫ್ 1 or 2 ಎಲೆಕ್ಟ್ರಾನ್ಸ್, ಅದನ್ನು ಅದು ಎಲೆಕ್ಟ್ರಾನ್ ತೊಗೊಂಡ್ಬಿಡುತ್ತೆ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಸೊ ಇಲ್ಲಿ ಏನಾಗಬೇಕಪ್ಪ ಅಂತಂದರೆ, ಫಾರ್ಮೇಷನ್ ಆಫ್ ಅಯಾನಿಕ್ ಬಾಂಡ್ ಇನ್ವಾಲ್ವ್ಸ್ ನಂಬರ್ ಒನ್ ಫಾರ್ಮೇಷನ್ ಆಫ್ ಪಾಸಿಟಿವ್ ಅಯಾನ್. ಯಾವುದು ಪಾಸಿಟಿವ್ ಅಯಾನ್ ಫಾರ್ಮ್ ಆಗುತ್ತೆ ರೀ? ಯಾವ ಎಲಿಮೆಂಟು ಎಲೆಕ್ಟ್ರಾನನ್ನು ಕಳ್ಕೊಂಡಿರುತ್ತೆ ಅದು ಪಾಸಿಟಿವ್ ಅಯಾನ್ ಆಗುತ್ತೆ. ಯಾವ ಎಲಿಮೆಂಟು ಎಲೆಕ್ಟ್ರಾನನ್ನು ಕಳ್ಕೊಳ್ಳುತ್ತೆ, ದ ಆಟಮ್ ಆಫ್ ವಿಚ್ ಎಲಿಮೆಂಟ್ ಲೂಸಸ್ ಎಲೆಕ್ಟ್ರಾನ್, ದಟ್ ವಿಲ್ ಅಟೈನ್ ಪಾಸಿಟಿವ್ ಚಾರ್ಜ್. Formation of a positive ion by loss of electrons from one kind of atom. ಒಂದು ಆಟಮ್ ಏನು ಮಾಡುತ್ತೆ? ಎಲೆಕ್ಟ್ರಾನ್ ಅನ್ನು ಕಳ್ಕೊಂಡು ಪಾಸಿಟಿವ್ ಚಾರ್ಜ್ ಆಗುತ್ತೆ. ಎಷ್ಟು ಎಲೆಕ್ಟ್ರಾನ್ ಕಳ್ಕೊಂಡಿರುತ್ತೆ ಅಷ್ಟು ಪಾಸಿಟಿವ್ ಚಾರ್ಜ್ ಬರುತ್ತೆ ಅದಕ್ಕೆ. ಆಮೇಲೆ ಫಾರ್ಮೇಷನ್ ಆಫ್ ನೆಗೆಟಿವ್ ಅಯಾನ್ ಬೈ ದ ಗೇನ್ ಆಫ್ ಎಲೆಕ್ಟ್ರಾನ್ ಫ್ರಾಮ್ ಅನದರ್ ಕೈಂಡ್ ಆಫ್ ಆಟಮ್. ಇನ್ನೊಂದು ಆಟಮ್ ಏನು ಮಾಡುತ್ತೆ ರೀ? ಎಲೆಕ್ಟ್ರಾನ್ ಅನ್ನು ತಗೊಂಡು, ಇನ್ನೊಂದು ಆಟಮ್ ಎಲೆಕ್ಟ್ರಾನ್ ಅನ್ನು ತಗೊಂಡು ಅದು ನೆಗೆಟಿವ್ ಚಾರ್ಜ್ ಅಟೈನ್ ಆಗುತ್ತೆ. ಇಲ್ಲಿ ಒಂದು ಎಲೆಕ್ಟ್ರಾನನ್ನು ಲಾಸ್ ಮಾಡಿ ಪಾಸಿಟಿವ್ ಚಾರ್ಜ್ ಆಗ್ತಾ ಇದೆ, ಇನ್ನೊಂದು ಎಲೆಕ್ಟ್ರಾನನ್ನು ಗೇನ್ ಮಾಡಿಬಿಟ್ಟು ನೆಗೆಟಿವ್ ಚಾರ್ಜ್ ಆಗ್ತಾ ಇದೆ. ಈಗ ಲಾಸ್ ಆಫ್ ಎಲೆಕ್ಟ್ರಾನ್ ಆ್ಯಂಡ್ ಗೇನ್ ಆಫ್ ಎಲೆಕ್ಟ್ರಾನ್ ಆಗೋದ್ರಿಂದ ನಮ್ಮ ಕಡೆ 2 ಸ್ಪೀಶೀಸ್ ಪ್ರೊಡ್ಯೂಸ್ ಆಗಿದೆ, ಒಂದು ಪಾಸಿಟಿವ್ ಅಯಾನು, ಇನ್ನೊಂದು ನೆಗೆಟಿವ್ ಅಯಾನು. ಪಾಯಿಂಟ್ ನಂಬರ್ 3 ಏನಾಗಬೇಕು? ಹೋಲ್ಡಿಂಗ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ ಬೈ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಆ ಪಾಸಿಟಿವ್ ಚಾರ್ಜು ಮತ್ತು ನೆಗೆಟಿವ್ ಚಾರ್ಜ್ ಅಥವಾ ಪಾಸಿಟಿವ್ ಅಯಾನು ನೆಗೆಟಿವ್ ಅಯಾನ್ ಏನು ಫಾರ್ಮ್ ಆಗಿರುತ್ತಲ್ಲ, ದೇ ಹ್ಯಾವ್ ಟು ಬಿ ಹೆಲ್ಡ್. ಅವು ಒಟ್ಟಿಗೆ ಇರಬೇಕು. ದೇ ಹ್ಯಾವ್ ಟು ಬಿ ಟುಗೆದರ್. ದೇ ಹ್ಯಾವ್ ಟು ಬಿ ಹೆಲ್ಡ್ ಟುಗೆದರ್ ಬೈ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಇದು 3 ಥಿಂಗ್ಸ್ ಆಗಬೇಕು. ಇವು 3 ಕೆಲಸ ಎಷ್ಟು ಸರಳವಾಗಿ ಆಗುತ್ತೋ ಅಷ್ಟು ಅಯಾನಿಕ್ ಬಾಂಡ್ ಸ್ಟ್ರಾಂಗ್ ಆಗಿ ಆಗುತ್ತೆ. ಆ ಪಾಸಿಟಿವ್ ಅಯಾನು ನೆಗೆಟಿವ್ ಅಯಾನ್ ಏನು ಅಟ್ರಾಕ್ಟ್ ಆಗುತ್ತಲ್ಲ, ದ ಅಟ್ರಾಕ್ಷನ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆಸ್ ಅಯಾನಿಕ್ ಬಾಂಡ್. The force of attraction existing between positive ion and a negative ion is called as ionic bond. ಈ ಅಯಾನಿಕ್ ಬಾಂಡ್ ಸ್ಟ್ರಾಂಗ್ ಆಗಬೇಕಂತಂದ್ರೆ ಈ 3 ಕೆಲಸ ಸಹಜವಾಗಿ ಆಗಬೇಕು. ಯಾವ 3 ಕೆಲಸ?
ಪಾಸಿಟಿವ್ ಅಯಾನ್ ಆಗಬೇಕು, ಎಲೆಕ್ಟ್ರಾನನ್ನು ಲಾಸ್ ಮಾಡಿಕೊಂಡು, ಇನ್ನೊಂದು ನೆಗೆಟಿವ್ ಅಯಾನ್ ಆಗಬೇಕು, ಎಲೆಕ್ಟ್ರಾನನ್ನು ಗೇನ್ ಮಾಡಿಕೊಂಡು, ಆಮೇಲೆ ಆ ಪಾಸಿಟಿವ್ ಅಯಾನು ಮತ್ತು ನೆಗೆಟಿವ್ ಅಯಾನ್ ಎರಡೂ ಫರ್ಮ್ ಆಗಿ ಅಟ್ರಾಕ್ಟ್ ಆಗಬೇಕು. ದೇ ಹ್ಯಾವ್ ಟು ಬಿ ಹೆಲ್ಡ್ ಫರ್ಮ್ಲಿ ವಿತ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ಈಗ ದ ಫಾರ್ಮೇಷನ್ ಆಫ್ ದ ಅಯಾನಿಕ್ ಬಾಂಡ್ ಡಿಪೆಂಡ್ಸ್ ಆನ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್. ಆ ಅಯಾನಿಕ್ ಬಾಂಡ್ ಆಗಬೇಕಂತಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್. ನಂಬರ್ 1, ಅಯೋನೈಸೇಷನ್ ಎಂಥಾಲ್ಪಿ. ಏನ್ರಿ ಅಯೋನೈಸೇಷನ್ ಎಂಥಾಲ್ಪಿ ಅಂತಂದ್ರೆ, ನನ್ನ ಹತ್ರ ಒಂದು ಆಟಮ್ ಇದೆ, ಆಟಮ್ ಎಕ್ಸ್. ಆಟಮ್ ಎಕ್ಸ್ ಹತ್ರ ಇದು ನ್ಯೂಕ್ಲಿಯಸ್ ಇದೆ, ಅದರ ಹತ್ರ ಒಂದು ಎಲೆಕ್ಟ್ರಾನ್ ಇದೆ ಅನ್ಕೊಳ್ಳೋಣ, ರೈಟ್. ಆ ಎಲೆಕ್ಟ್ರಾನನ್ನು ಹೊರಗಡೆ ತೆಗಿಲಿಕ್ಕೆ ಇದಕ್ಕೆ ನಾನು ಸ್ವಲ್ಪ ಎನರ್ಜಿಯನ್ನು ಕೊಡಬೇಕು, ಆ ಎನರ್ಜಿಯನ್ನು ಕೊಟ್ಟೆ ಅಂತಂದರೆ ಏನಾಗುತ್ತೆ, ಈಗ ಅದು ಎಲೆಕ್ಟ್ರಾನನ್ನು ಕಳ್ಕೊಂಡು ಪಾಸಿಟಿವ್ ಚಾರ್ಜ್ ಅಯಾನ್ ಆಗುತ್ತೆ, ಆ ಎಲೆಕ್ಟ್ರಾನ್ ಹೊರಗಡೆ ಬರುತ್ತೆ. ಆ ಎಲೆಕ್ಟ್ರಾನ್ ಎನರ್ಜಿ ಏನು ಕೊಡ್ತಾ ಇದ್ದೀರಲ್ವ ನೀವು, ಆ ಎನರ್ಜಿಗೆ ಏನಂತಾರ, ಅಯೋನೈಸೇಷನ್ ಎಂಥಾಲ್ಪಿ. ಸೊ ವಾಟ್ ಈಸ್ ಅಯೋನೈಸೇಷನ್ ಎಂಥಾಲ್ಪಿ? ಅಯೋನೈಸೇಷನ್ ಎಂಥಾಲ್ಪಿ is the amount of energy required to remove the outermost electron from the isolated gaseous atom to form cation. ಏನ್ರಿ ಅಯೋನೈಸೇಷನ್ ಎಂಥಾಲ್ಪಿ ಅಂದರೆ? ಪೀರಿಯಾಡಿಕ್ ಪ್ರಾಪರ್ಟೀಸ್ ಒಳಗೆ ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ. ವಾಟ್ ಈಸ್ ಅಯೋನೈಸೇಷನ್ ಎಂಥಾಲ್ಪಿ? ಎಲೆಕ್ಟ್ರಾನನ್ನು ಐಸೋಲೇಟೆಡ್ ಗ್ಯಾಸಿಯಸ್ ಆಟಮ್ನಿಂದ ಎಲೆಕ್ಟ್ರಾನನ್ನು ಹೊರಗಡೆ ತೆಗಿಲಿಕ್ಕೆ ಬೇಕಾಗಿರುವಂಥ ಎನರ್ಜಿ, ನಾನು ಇದಕ್ಕೆ ಕೊಡಬೇಕಾಗಿರೋ ಎನರ್ಜಿ, ಎಲೆಕ್ಟ್ರಾನನ್ನು ಹೊರಗಡೆ ತೆಗಿಲಿಕ್ಕೆ ಬೇಕಾಗಿರುವಂಥ ಎನರ್ಜಿ, ದ್ಯಾಟ್ ಎನರ್ಜಿ ಈಸ್ ಕಾಲ್ಡ್ ಆಸ್ ಅಯೋನೈಸೇಷನ್ ಎಂಥಾಲ್ಪಿ. ಇಸ್ ದ್ಯಾಟ್ ಕ್ಲಿಯರ್? ಯು ಕ್ಯಾನ್ ರೈಟ್ ಹಿಯರ್ ದ amount of energy required to remove an outermost electron from isolated gaseous atom to form a cation or a positive gaseous ion. That amount of energy which is required is called ionization enthalpy. ಓಕೆ, ಇಲ್ಲೇ ನೋಡ್ರಿ, ಎರಡು ಆಟಮನ್ನು ತೊಗೊಂಡಿದ್ದೇನೆ ನಾನು. ಒಂದು ಸೋಡಿಯಂಗೆ ನಾನು 495 ಕಿಲೋ ಜೂಲ್ ಕೊಟ್ಟರೆ ಅದು ನನಗೆ ಎಲೆಕ್ಟ್ರಾನ್ ಕೊಟ್ಬಿಟ್ಟು ಪಾಸಿಟಿವ್ ಅಯಾನ್ ಆಗುತ್ತೆ. ಅದೇ ರೀತಿ ನಾನು ಮ್ಯಾಗ್ನೀಷಿಯಂ ವಿಚ್ ಇಸ್, ಇದು ಗ್ರೂಪ್ 1 ಎಲಿಮೆಂಟು, ಲೆಫ್ಟ್ ಸೈಡ್ ಆಫ್ ದ ಪೀರಿಯಾಡಿಕ್ ಟೇಬಲ್, ಇದು ಗ್ರೂಪ್ 2 ಎಲಿಮೆಂಟು, ಲೆಫ್ಟ್ ಸೈಡ್ ಆಫ್ ದ ಪೀರಿಯಾಡಿಕ್ ಟೇಬಲ್. ಮ್ಯಾಗ್ನೀಷಿಯಂನಿಂದ ನಾನು ಎಲೆಕ್ಟ್ರಾನ್ ಹೊರಗಡೆ ತೆಗೆದು ಮ್ಯಾಗ್ನೀಷಿಯಂ ಅಯಾನನ್ನು ಫಾರ್ಮ್ ಮಾಡಬೇಕಂದ್ರೆ ನಾನು ಅದಕ್ಕೆ ಕೊಡಬೇಕಾಗಿರೋ ಇಂಥ ಎನರ್ಜಿ 743 ಕಿಲೋ ಜೂಲ್. ಇವೆರಡರಲ್ಲಿ ಯಾವುದು ಸರಳವಾಗಿ ಆಗುತ್ತೆ? ಯಾವ ಆಟಮು ನನಗೆ ಸ್ವಲ್ಪ ಎನರ್ಜಿ ಕೊಟ್ಟರೆ ಎಲೆಕ್ಟ್ರಾನ್ ಕೊಡುತ್ತಲ್ಲ ಅದು ಈಸಿ, ಎಸ್ ಆರ್ ನೋ? ಸೊ ದೇರ್ಫೋರ್ the ion whose the element or the atom whose ionization enthalpy is less is a favorable condition for forming the ionic bond. ಯಾವ ಆಟಮ್ದು ಅಯೋನೈಸೇಷನ್ ಎಂಥಾಲ್ಪಿ ಕಡಿಮೆ ಇರುತ್ತೋ ಅದು ನನಗೆ ಅಯಾನಿಕ್ ಬಾಂಡನ್ನು ಫಾರ್ಮ್ ಮಾಡಲಿಕ್ಕೆ ಫೇವರ್ ಮಾಡ್ತಾ ಇದೆ. ಸೊ ದಿಸ್ ಇಸ್ ಫೇವರೇಬಲ್ ಕಂಡೀಷನ್ ನಂಬರ್ 1. ವಾಟ್ ಈಸ್ ಫೇವರೇಬಲ್ ಕಂಡೀಷನ್ ನಂಬರ್ 1? ದ ಫೇವರೇಬಲ್ ಕಂಡೀಷನ್ ನಂಬರ್ 1 is what? ಲೋ ಅಯೋನೈಸೇಷನ್ ಎಂಥಾಲ್ಪಿ. ಅಯೋನೈಸೇಷನ್ ಎಂಥಾಲ್ಪಿ ಅಂದರೆ ಪಾಸಿಟಿವ್ ಅಯಾನ್ ಫಾರ್ಮ್ ಆಗಲಿಕ್ಕೆ ಬೇಕಾಗ್ತಾ ಇರುವಂಥ ಎನರ್ಜಿ ಕಡಿಮೆ ಇರಬೇಕು. ಅಂದರೆ ಇಲ್ಲಿ ಯಾವುದು ಈಸಿಲಿ ನನಗೆ Na+ ಕೊಡುತ್ತೆ, ಯಾವುದು ಈಸಿಲಿ ನನಗೆ ಪಾಸಿಟಿವ್ ಅಯಾನ್ ಕೊಡುತ್ತೆ? Na+ ವಿಲ್ ಈಸಿಲಿ ಗಿವ್ ಮಿ ಪಾಸಿಟಿವ್ ಅಯಾನ್. Mg+ ಅದಕ್ಕಿಂತ ಕಷ್ಟ ಆಗುತ್ತೆ ಸ್ವಲ್ಪ, ಅದು ಎಲೆಕ್ಟ್ರಾನ್ ಕೊಡುತ್ತೆ, ಅದು ಅಲ್ಕಲೈನ್ ಅರ್ತ್ ಮೆಟಲ್ ಇದೆ, ಬಟ್ ಈಸಿಲಿ ಎಲೆಕ್ಟ್ರಾನ್ ಕೊಡ್ತಕ್ಕಂಥದ್ದು ಯಾವುದು? ಸೋಡಿಯಂ. So therefore sodium will form ions or ionic bond much easier than magnesium. Is that clear? So ionization enthalpy should be low. That is first condition, first favorable condition. Second one nodri, what about electron gain enthalpy? ಇಲ್ಲಿ ಒಂದು ಎಲೆಕ್ಟ್ರಾನ್ ಕೊಡ್ತಾ ಇದೆ ಅಲ್ವಾ, ಅದ್ರ ಕೆಲಸ ಆಯಿತು, ಎಲೆಕ್ಟ್ರಾನ್ ಕೊಟ್ಟಾಯಿತು. ಎಲೆಕ್ಟ್ರಾನ್ ಕೊಡಲಿಕ್ಕೆ ಅಯೋನೈಸೇಷನ್ ಎಂಥಾಲ್ಪಿ ಕಡಿಮೆ ಇರಬೇಕು. ಆ ಎಲೆಕ್ಟ್ರಾನನ್ನು ಇನ್ನೊಂದು ತಗೋತಾ ಇರುತ್ತಲ್ವ, ಇನ್ನೊಂದು ಆಟಮ್ ಆ ಎಲೆಕ್ಟ್ರಾನನ್ನು ತಗೊಂಡು ನೆಗೆಟಿವ್ ಅಯಾನ್ ಆಗಬೇಕು. ಅದೀಗ ಒಂದು ಎಲೆಕ್ಟ್ರಾನನ್ನು ಕೊಟ್ಟು ಪಾಸಿಟಿವ್ ಅಯಾನ್ ಆಯಿತು, ಪಾಸಿಟಿವ್ ಅಯಾನ್ ಆಗಿ ರೆಡಿ ಆಗಿದೆ. ಈಗ ಅದು ನೆಗೆಟಿವ್ ಅಯಾನನ್ನು ಅಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಆ ಎಲೆಕ್ಟ್ರಾನನ್ನು ಮತ್ತೊಂದು ಆಟಮ್ ತೊಗೊಂಡು ನೆಗೆಟಿವ್ ಅಯಾನ್ ಆಗಬೇಕಲ್ಲ, ಅದಕ್ಕೆ ಬರುವಂಥ ಪ್ಯಾರಾಮೀಟರ್ ನಮಗೆ ಯಾವುದು? ಇಂಪಾರ್ಟೆಂಟ್ ಪ್ರಾಪರ್ಟಿ ಯಾವುದು? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ.
ಒಂದು ಆಟಮು ಎಲೆಕ್ಟ್ರಾನನ್ನು ಕೊಟ್ಬಿಟ್ಟು ಈಸಿಲಿ ಎಲೆಕ್ಟ್ರಾನನ್ನು ಕೊಡಬೇಕಂತಂದರೆ ನಾವು ಕನ್ಸಿಡರ್ ಮಾಡಿರುವಂಥ ಪ್ರಾಪರ್ಟಿ ಅಯೋನೈಸೇಷನ್ ಎಂಥಾಲ್ಪಿ ಅದು ಲೆಸ್ ಇರಬೇಕು. ಇಲ್ಲಿ ಮತ್ತೊಂದು ಆಟಮ್ ಏನು ಎಲೆಕ್ಟ್ರಾನನ್ನು ಗೇನ್ ಮಾಡ್ತಾ ಇದೆ ಅಲ್ವಾ, ಟು ಫಾರ್ಮ್ ಅ ನೆಗೆಟಿವ್ ಅಯಾನ್, ಅದು ಈಸಿಲಿ ಅದನ್ನು ಗೇನ್ ಮಾಡಬೇಕು. ಎಷ್ಟು ಈಸಿಲಿ ಇದು ಎಲೆಕ್ಟ್ರಾನ್ ಕೊಡ್ತಾ ಇರುತ್ತೆ ಅಷ್ಟು ಈಸಿಲಿ ಅದು ಅಷ್ಟೇ ಈಸಿಲಿ ಇಟ್ ಹ್ಯಾಸ್ ಟು ಅಟ್ರಾಕ್ಟ್. ಯಾವಾಗ ಈಸಿಲಿ ಅಟ್ರಾಕ್ಟ್ ಮಾಡುತ್ತೆ ಅದು, ಯಾವಾಗ ಈ ಎಲಿಮೆಂಟ್ಗೆ ಆ ಎಲೆಕ್ಟ್ರಾನ್ ಬೇಕಾಗಿದೆ ಸ್ಟೇಬಲ್ ಆಗಲಿಕ್ಕೆ. If a particular atom is in need of that electron to attain the stability, then it will obviously attract that electron. ಒಂದು ಪರ್ಟಿಕ್ಯುಲರ್ ಆಟಮ್ಗೆ ಆ ಎಲೆಕ್ಟ್ರಾನ್ದ ಅವಶ್ಯಕತೆ ಇತ್ತಂತಂದರೆ ಅದು ಈಸಿಲಿ ಅಟ್ರಾಕ್ಟ್ ಮಾಡಿಬಿಟ್ಟು ಸ್ಟೇಬಲ್ ಆಗುತ್ತೆ. ಯಾವ ಪರ್ಟಿಕ್ಯುಲರ್ ಆಟಮ್ಗೆ ಎಲೆಕ್ಟ್ರಾನ್ದ ಅವಶ್ಯಕತೆ ಇರುತ್ತೋ ಆ ಎಲೆಕ್ಟ್ರಾನನ್ನು ಅದು ಅಟ್ರಾಕ್ಟ್ ಮಾಡ್ಕೊಂಡು ಕೂಡಲೇ ಏನು ಮಾಡುತ್ತೆ, ಎನರ್ಜಿಯನ್ನು ರಿಲೀಸ್ ಮಾಡುತ್ತೆ. ದೇರ್ ವಿಲ್ ಬಿ ಅಟ್ರಾಕ್ಷನ್ ಆ್ಯಂಡ್ ದ್ಯಾಟ್ ರಿಲೀಸಸ್ ಎನರ್ಜಿ. ಆ ಎನರ್ಜಿ ರಿಲೀಸ್ ಆಗೋದಕ್ಕೆ ಏನಂತಾರ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಏನಂತಾರ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆರ್ ಎಲೆಕ್ಟ್ರಾನ್ ಅಫಿನಿಟಿ ಅಂತಾರೆ ಅದಕ್ಕೆ. ಇಸ್ ದಟ್ ಕ್ಲಿಯರ್? ಸೊ ಪಾಸಿಟಿವ್ ಅಯಾನ್ ಆಗಲಿಕ್ಕೆ ಯಾವ ಎನರ್ಜಿ ಬೇಕು, ಅಯೋನೈಸೇಷನ್ ಎಂಥಾಲ್ಪಿ, ದ್ಯಾಟ್ ಶುಡ್ ಬಿ ಲೋ. ನೆಗೆಟಿವ್ ಅಯಾನ್ ಆಗಬೇಕಂದ್ರೆ ಯಾವ ಎನರ್ಜಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ದ್ಯಾಟ್ ಶುಡ್ ಬಿ ಹೈ. ಸೊ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಶುಡ್ ಬಿ ಮೋರ್. ಇದು ಹೆಚ್ಚು ರಿಲೀಸ್ ಆಗಬೇಕು, ಅಲ್ಲಿ ಕಡಿಮೆ ಬೇಕಾಗಿರಬೇಕು. ಅಯೋನೈಸೇಷನ್ ಎಂಥಾಲ್ಪಿ ಶುಡ್ ಬಿ ಲೋ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಶುಡ್ ಬಿ ಹೈ. ಎಷ್ಟು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಹೈ ಇರುತ್ತೋ, ಎಷ್ಟು ಎನರ್ಜಿ ಅದು ರಿಲೀಸ್ ಮಾಡುತ್ತೋ ಅಷ್ಟು ಈಸಿಲಿ ಎಲೆಕ್ಟ್ರಾನನ್ನು ಗೇನ್ ಮಾಡ್ಕೊಳ್ಳುತ್ತೆ, ಅಷ್ಟು ಈಸಿಲಿ ನೆಗೆಟಿವ್ ಅಯಾನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲೇ ನೋಡ್ರಿ, ಫಾರ್ ಎಕ್ಸಾಂಪಲ್ ಆಕ್ಸಿಜನ್ಗೆ ಒಂದು ಎಲೆಕ್ಟ್ರಾನ್ ನೀವು ಕೊಟ್ರಿ ಅಂತಂದ್ರೆ ಅದು ಒಂದು ಎಲೆಕ್ಟ್ರಾನನ್ನು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೇನಂತಾರ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ನಂಬರ್ 1. ಫಸ್ಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತಾರ. ಆವಾಗ ಅದು ಸೈನ್ ನೆಗೆಟಿವ್ ಇದೆ. ನೆಗೆಟಿವ್ ಇದೆ ಅಂದರೆ ಏನು, ಎನರ್ಜಿ ಏನಾಗಿದೆ ಇಲ್ಲಿ ರಿಲೀಸ್ ಆಗಿದೆ. ಎನರ್ಜಿ ಏನಾಗಿದೆ ಇಲ್ಲಿ ರಿಲೀಸ್ ಆಗಿದೆ. ನೆಗೆಟಿವ್ ಸೈನ್ ಅಂದರೆ ಎನರ್ಜಿ ರಿಲೀಸ್ ಆಗಿದೆ. ಆ ಎಲೆಕ್ಟ್ರಾನ್ ಬಂದ ಕೂಡಲೇ ಅದು ಎನರ್ಜಿ ರಿಲೀಸ್ ಆಗಿದೆ. ಅದೇ ಆಕ್ಸಿಜನ್ಗೆ ನೀವು ಇನ್ನೊಂದು ಎಲೆಕ್ಟ್ರಾನ್ ಕೊಟ್ರಿ ಅಂತೇಳಿರಿ, O- ಇನ್ನೊಂದು ಎಲೆಕ್ಟ್ರಾನ್ ಕೊಟ್ರಿ ಅಂದ್ರೆ ಅಲ್ಲಿ ಇರೋವಂಥ ನೆಗೆಟಿವ್ ಚಾರ್ಜು ಈ ನೆಗೆಟಿವ್ ಚಾರ್ಜನ್ನು ರಿಪೆಲ್ ಮಾಡುತ್ತೆ. ನೀವು ಎರಡನೇ ಎಲೆಕ್ಟ್ರಾನನ್ನು ಆ್ಯಡ್ ಮಾಡುವಾಗ ಅಲ್ಲಿರೋವಂಥ ಮೊದಲನೇ ಎಲೆಕ್ಟ್ರಾನು ನೀವು ಆ್ಯಡ್ ಮಾಡ್ತಾ ಇರೋವಂಥ ಎರಡನೇ ಎಲೆಕ್ಟ್ರಾನು ಎರಡು ರಿಪೆಲ್ ಆಗುತ್ತೆ. ಸೊ ಎರಡನೇ ಎಲೆಕ್ಟ್ರಾನ್ ಅಲ್ಲಿ ಹೋಗಿ ಫಿಕ್ಸ್ ಆಗ್ಬೇಕಂತಂದ್ರೆ ರಿಪಲ್ಸಿವ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಓವರ್ಕಮ್ ಆಗಬೇಕೀಗ. ಸೊ ದೇರ್ ಫೋರ್ ಅಲ್ಲಿ ರಿಪಲ್ಷನ್ ಇರೋದ್ರಿಂದ ಇಟ್ ವಿಲ್ ನಾಟ್ ರಿಲೀಸ್ ಎನರ್ಜಿ. ಆ ರಿಪಲ್ಸಿವ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನು ಓವರ್ಕಮ್ ಮಾಡಬೇಕಂದ್ರೆ ಎಕ್ಸ್ಟ್ರಾ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ. ಸೊ ದೇರ್ ಫೋರ್ ಇಲ್ಲಿ ಏನಾಗುತ್ತೆ ನೋಡ್ರಿ, ಪಾಸಿಟಿವ್ ಚಾರ್ಜ್ ಇದೆ. ಎಲೆಕ್ಟ್ರಾನ್ಗೆ ಏನಂತಾಲ್ಪಿ ನೆಗೆಟಿವ್ ಅಂದರೆ ಏನು, ಎಲೆಕ್ಟ್ರಾನನ್ನು ಆ್ಯಡ್ ಮಾಡಿದ ಕೂಡಲೇ ಎನರ್ಜಿ ರಿಲೀಸ್ ಆಗಿದೆ. ಎಲೆಕ್ಟ್ರಾನ್ಗೆ ಏನಂತಾಲ್ಪಿ ಪಾಸಿಟಿವ್ ಅಂತಂದರೆ ಎಲೆಕ್ಟ್ರಾನ್ ಆ್ಯಡ್ ಮಾಡಿದರೆ ಅಲ್ಲಿ ರಿಪಲ್ಷನ್ ಆಗಿಬಿಟ್ಟು ಎನರ್ಜಿ ಇನ್ನೂ ಅಬ್ಸಾರ್ಬ್ ಆಗಿದೆ. ಇಸ್ ದ್ಯಾಟ್ ಕ್ಲಿಯರ್? ಸೊ ಯಾವುದು ಈಸಿ ಆಗಿದೆ ಇಲ್ಲಿ ಎಲೆಕ್ಟ್ರಾನನ್ನು ಗೇನ್ ಮಾಡ್ಕೊಳ್ಳೋದು? ವಿಚ್ ಈಸ್ ಈಸಿ ಟು ಗೇನ್ ದ ಎಲೆಕ್ಟ್ರಾನ್? ಫಸ್ಟ್ ಎಲೆಕ್ಟ್ರಾನ್ ಕ್ಯಾನ್ ಬಿ ಈಸಿಲಿ ಗೇನ್ಡ್. ಅದು ಎಲೆಕ್ಟ್ರಾನನ್ನು ಗೇನ್ ಮಾಡಿಕೊಂಡು ಎನರ್ಜಿ ರಿಲೀಸ್ ಮಾಡಿದರೆ ಆ ಎಲೆಕ್ಟ್ರಾನ್ ತಗೊಂಡು ಅದು ಸ್ಟೇಬಲ್ ಆಯಿತು ಅಂತ ಅರ್ಥ. ಆ ಎಲೆಕ್ಟ್ರಾನನ್ನು ಅಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಇನ್ನೂ ಎನರ್ಜಿ ಬೇಕಾಗಿದೆ ಅಂತಂದರೆ, ಪಾಸಿಟಿವ್ ಚಾರ್ಜ್ ಅಂದರೆ ಇನ್ನೂ ಎನರ್ಜಿ ಬೇಕಾಗಿದೆ ಅಂತಂದರೆ ಅದು ಸ್ಟೇಬಲ್ ಆಗಿಲ್ಲ. ಸೊ ಇಲ್ಲಿ ಯಾವುದು ಸ್ಟೇಬಲ್ ಹಂಗಾದ್ರೆ? ಫಸ್ಟ್ ಒನ್ ಸ್ಟೇಬಲ್. ಸೊ ದೇರ್ ಫೋರ್ ಒಂದು ನೆಗೆಟಿವ್ ಅಯಾನ್ ಎಲೆಕ್ಟ್ರಾನನ್ನು ತಗೊಂಡು ಒಂದು ನೆಗೆಟಿವ್ ಅಯಾನ್ ಸ್ಟೇಬಲ್ ಆಗಿ ಫಾರ್ಮ್ ಆಗಬೇಕಂದ್ರೆ ಅದರ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಏನಿರಬೇಕು? ಹೈ ಇರಬೇಕು. ಅಂದರೆ ಇಟ್ ಶುಡ್ ರಿಲೀಸ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ರಿ, ಸಿಎಲ್ಗೆ ಒಂದು ಎಲೆಕ್ಟ್ರಾನನ್ನು ಆ್ಯಡ್ ಮಾಡಿದ್ರೆ ಅದು Cl- ಆಗುತ್ತೆ. Cl- ಆಗಿಬಿಟ್ಟು ಪ್ಲಸ್ ಇಷ್ಟೊಂದು ಎನರ್ಜಿಯನ್ನು ಅದು ಇವಾಲ್ವ್ ಮಾಡುತ್ತೆ. ಅದನ್ನು ನೀವು ಸೆಪರೇಟ್ ಆಗಿ ಬರೆದ್ರಿ ಅಂತಂದ್ರೆ ದಿಸ್ ಮಚ್ ಆಫ್ ಎನರ್ಜಿ ಇಸ್ ಇವಾಲ್ವ್ಡ್. This much of energy is evolved, so therefore I'll be negative, sorry. Is that clear? ಇಲ್ಲೇ ನೋಡ್ರಿ, ಇದನ್ನ ಹೆಂಗೆ ಓದಬೇಕು? ಕ್ಲೋರಿನ್ಗೆ ನೀವು ಎಲೆಕ್ಟ್ರಾನ್ ಕೊಟ್ಟಾಗ ಅದು Cl- ಆಗಿಬಿಟ್ಟು ಇಷ್ಟೊಂದು ಎನರ್ಜಿಯನ್ನು ಮತ್ತೆ ಕೊಡುತ್ತೆ. ಆರ್ ಎನರ್ಜಿ ಎಷ್ಟು ಕೊಡುತ್ತೆ ಅಂದರೆ ಸಿಸ್ಟಮಲ್ಲಿ ಅಷ್ಟೊಂದು ಎನರ್ಜಿ ಕಡಿಮೆ ಆಗಿರುತ್ತೆ. ಸೊ ದೇರ್ ಫಾರ್ ಸೆಪರೇಟ್ ಆಗಿ ಬರೆದ್ರೆ EA = ನೆಗೆಟಿವ್ ಅಂತ ಬರೀತೀರಿ. ಇಕ್ವೇಷನ್ ಜೊತೆ ಬರೆದ್ರೆ ಅಷ್ಟು ಎನರ್ಜಿ ಇವಾಲ್ವ್ ಆಗಿರುತ್ತೆ. ಇಸ್ ದಟ್ ಕ್ಲಿಯರ್? ಸೊ ದೇರ್ ಫಾರ್ ನಾವೇನು ಹೇಳ್ತೀವಿ, all halogens are having good electron affinity. ಅಂದರೆ ಯಾವುದೇ ಹ್ಯಾಲೋಜನ್ಗೆ ನೀವು ಎಲೆಕ್ಟ್ರಾನ್ ಕೊಟ್ಟರೆ ಏನಾಗುತ್ತೆ, ಆ ಎಲೆಕ್ಟ್ರಾನನ್ನು ತಗೊಂಡು ಸ್ಟೇಬಲ್ ಆಗಿಬಿಟ್ಟು ಎನರ್ಜಿಯನ್ನು ರಿಲೀಸ್ ಮಾಡುತ್ತೆ. ಸೊ ದೇರ್ ಫೋರ್ ಸೆಕೆಂಡ್ ಕಂಡೀಷನ್ ಏನು, ಒಂದು ಪರ್ಟಿಕ್ಯುಲರ್ ಆಟಮ್ ಎಲೆಕ್ಟ್ರಾನನ್ನು ಗೇನ್ ಮಾಡ್ಕೊಂಡು ಕೂಡಲೇ ಎನರ್ಜಿಯನ್ನು ರಿಲೀಸ್ ಮಾಡುವಂಥದ್ದು ಇರಬೇಕು. ಅದು ಅಂದರೆ ಅದಕ್ಕೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇರಬೇಕು, ಎಲೆಕ್ಟ್ರಾನ್ ಅಫಿನಿಟಿ ಇರಬೇಕು. ಯಾವ ಎಲಿಮೆಂಟು ಎಲೆಕ್ಟ್ರಾನನ್ನು ಅಟ್ರಾಕ್ಟ್ ಮಾಡಿಕೊಂಡು ಎನರ್ಜಿ ರಿಲೀಸ್ ಮಾಡುತ್ತೋ ದ್ಯಾಟ್ ವಿಲ್ ಫಾರ್ಮ್ ಅ ಗುಡ್ ಆನ್ ಅಯಾನ್ ಅಥವಾ ನೆಗೆಟಿವ್ ಅಯಾನ್. ಸೊ ವಾಟ್ ಈಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ? ಫಸ್ಟ್
It is the amount of energy. It is the amount of energy released by the gain of electron, or by adding the electron to isolated gaseous atom to form gaseous ಯಾವ ಅಯಾನು ಎಲೆಕ್ಟ್ರಾನ್ ಅನ್ನು ಆಡ್ ಮಾಡಿದ ಕೂಡಲೇ ಅದು ಆನಯಾನ್ ಆಗುತ್ತೆ. ಈ ತರ ಆನಯಾನ್ ಅನ್ನು ಫಾರ್ಮ್ ಮಾಡಲಿಕ್ಕೆ ಎಲೆಕ್ಟ್ರಾನ್ ಅನ್ನು ಕೊಟ್ಟ ಕೂಡಲೇ ಏನು ಎನರ್ಜಿ ರಿಲೀಸ್ ಆಗುತ್ತೋ ದಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಅಂಡ್ ಆ ಎನರ್ಜಿ ಎಷ್ಟು ರಿಲೀಸ್ ಆಗಿರುತ್ತೆ ಅಷ್ಟು ಇದು ಸ್ಟೇಬಲ್ ಆಗುತ್ತೆ. ಸೊ ದೇರ್ ಫೋರ್ ಎರಡನೇ ಕಂಡೀಷನ್ ಏನು, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ must be high so that negative ion formed is stable. ಅರ್ಥ ಆಯ್ತಾ? What was the first condition for us? Ionization enthalpy should be low. Electron gain enthalpy should be high. Ionization enthalpy should be low so that positive ion is stable. ಆಮೇಲೆ electron gain enthalpy should be high so that negative ion is stable. ಇದು ಎರಡು ಕಂಡೀಷನ್. ಫಸ್ಟ್ ಒಂದು ಪಾಸಿಟಿವ್ ಅಯಾನ್ ಆಗಲಿಕ್ಕೆ, ಇನ್ನೊಂದು ನೆಗೆಟಿವ್ ಅಯಾನ್ ಆಗಲಿಕ್ಕೆ. ಪಾಸಿಟಿವ್ ಅಯಾನ್ ಆಗಲಿಕ್ಕೆ ಅಯೋನೈಸೇಷನ್ ಎಂಥಾಲ್ಪಿ ಶುಡ್ ಬಿ ಲೋ, ನೆಗೆಟಿವ್ ಅಯಾನ್ ಆಗಲಿಕ್ಕೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಶುಡ್ ಬಿ ಹೈ. ಹಿಂಗಿದ್ದಾಗ ಪಾಸಿಟಿವ್ ಅಯಾನ್ ಈಸ್ ಈಸಿಲಿ ಫಾರ್ಮ್ಡ್, ನೆಗೆಟಿವ್ ಅಯಾನ್ ಈಸ್ ಈಸಿಲಿ ಫಾರ್ಮ್ಡ್. ಈಗ ಪಾಸಿಟಿವ್ ಅಯಾನು ಫಾರ್ಮ್ ಆಗಿದೆ, ನೆಗೆಟಿವ್ ಅಯಾನು ಫಾರ್ಮ್ ಆಗಿದೆ. ಥರ್ಡ್ ಕ್ವಾಂಟಿಟಿ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇಸ್ ಲ್ಯಾಟೈಸ್ ಎಂಥಾಲ್ಪಿ. ಲ್ಯಾಟೈಸ್ ಎಂಥಾಲ್ಪಿ. ವಾಟ್ ಈಸ್ ಲ್ಯಾಟೈಸ್ ಎಂಥಾಲ್ಪಿ? ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಎ ಬಿ ಸಾಲಿಡ್, ಎ ಬಿ ಅನ್ನೋವಂಥ ಒಂದು ಅಯಾನಿಕ್ ಸಾಲಿಡ್ ಇದೆ. ಈ ಅಯಾನಿಕ್ ಸಾಲಿಡ್ ಫಾರ್ಮ್ ಆಗಬೇಕಂತಂದ್ರೆ ಏನು ಬೇಕು ನನಗೆ? 1 mole ಆಫ್ ಪಾಸಿಟಿವ್ ಅಯಾನ್ಸ್ ಬೇಕು, ಆಮೇಲೆ 1 mole ಆಫ್ ನೆಗೆಟಿವ್ ಅಯಾನ್ಸ್ ಬೇಕು. ಆವಾಗ 1 mole ಆಫ್ ಎ ಬಿ ಎಸ್ ಫಾರ್ಮ್ ಆಗುತ್ತೆ. ಈ ಎರಡು ಅಯಾನ್ಸ್ ಏನಾಗಿದೆ ಈಗ ನನಗೆ? ಇದು ಕ್ಯಾಟ್ ಅಯಾನ್. ಕ್ಯಾಟ್ ಅಯಾನು ಫಾರ್ಮ್ ಆಗಿದೆ, ಈಗ ಆನ್ ಅಯಾನು ಫಾರ್ಮ್ ಆಗಿದೆ. ಇವೆರಡು ಕ್ಯಾಟ್ ಅಯಾನ್ಸು ಮತ್ತು ಆನ್ ಅಯಾನ್ಸು ಅಟ್ರಾಕ್ಟ್ ಆಗಿಬಿಟ್ಟು, ಇವೆರಡು ಕ್ಯಾಡ್ ಅಯಾನ್ಸು ಮತ್ತು ಆನ್ ಅಯಾನ್ಸು ಅಟ್ರಾಕ್ಟ್ ಆಗಿಬಿಟ್ಟು 1 mole ಆಫ್ ಅಯಾನಿಕ್ ಕ್ರಿಸ್ಟಲ್ ಈ ಥರ ಫಾರ್ಮ್ ಆಗಬೇಕಾದ್ರೆ ಇಲ್ಲಿ ಎನರ್ಜಿ ಏನಾಗುತ್ತೆ? ರಿಲೀಸ್ ಆಗುತ್ತೆ. ಬಿಕಾಸ್ ಅಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್ ಆರ್, ಐ ಮೀನ್ ದೀಸ್ ಆರ್ ಅಟ್ರಾಕ್ಟಿಂಗ್. ಎಲ್ಲಿ ಅಟ್ರಾಕ್ಷನ್ ಆಗುತ್ತೋ ಅಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ಬಿಕಾಸ್ ದೇ ಆರ್ ಗೋಯಿಂಗ್ ಟು ಬಿ ಸ್ಟೇಬಲ್. ಈ ಪಾಸಿಟಿವ್ ಅಯಾನು ನೆಗೆಟಿವ್ ಅಯಾನು ಎರಡೂ ಅಟ್ರಾಕ್ಟ್ ಮಾಡ್ಕೊಂಡು ಕೂಡಲೇ ಎನರ್ಜಿ ಏನು ರಿಲೀಸ್ ಆಗುತ್ತಲ್ಲ, ದ್ಯಾಟ್ ಎನರ್ಜಿ ರಿಲೀಸ್ಡ್ ಇಸ್ ಕಾಲ್ಡ್ ಲ್ಯಾಟೈಸ್ ಎಂಥಾಲ್ಪಿ. ಸೊ ವಾಟ್ ಈಸ್ ಲ್ಯಾಟೈಸ್ ಎಂಥಾಲ್ಪಿ? ಲ್ಯಾಟೈಸ್ ಎಂಥಾಲ್ಪಿ is the amount of energy released, the amount of energy released when requisite number of, ಅಂದ್ರೆ required number of cations and anions combine or attract to form 1 mole of ionic solid. 1 mole of ionic solid. ಅರ್ಥ ಆಯ್ತಾ? 1 mole ಆಫ್ ಅಯಾನಿಕ್ ಸಾಲಿಡ್ ಅನ್ನ ಫಾರ್ಮ್ ಮಾಡಬೇಕಾದ್ರೆ ರಿಕ್ವೈರ್ಡ್ ನಂಬರ್ ಆಫ್ ಕ್ಯಾಟ್ ಅಯಾನ್ಸು ಮತ್ತು ಆನ್ ಅಯಾನ್ಸು ಕಂಬೈನ್ ಅಥವಾ ಅಟ್ರಾಕ್ಟ್ ಆದಾಗ ಎನರ್ಜಿ ಏನು ರಿಲೀಸ್ ಆಗಿರುತ್ತಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ಅಯೋನೈಸೇಷನ್ ಎಂಥಾಲ್ಪಿ. ಸಾರಿ, ದಟ್ ಈಸ್ ಕಾಲ್ಡ್ ಆಸ್ ಲ್ಯಾಟೈಸ್ ಎಂಥಾಲ್ಪಿ. ಐ ಅಲ್ಲ, ಇದು ಎಲ್ ಇದು. ದಟ್ ಈಸ್ ಕಾಲ್ಡ್ ಆಸ್ ಲ್ಯಾಟೈಸ್ ಎಂಥಾಲ್ಪಿ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್?
ಈಗ ಈ ಪಾಸಿಟಿವ್ ಅಯಾನು ನೆಗೆಟಿವ್ ಅಯಾನ್ ಅಟ್ರಾಕ್ಟ್ ಮಾಡಿದ ಕೂಡಲೇ ಎಷ್ಟು ಎನರ್ಜಿ ರಿಲೀಸ್ ಆಗಿರುತ್ತಲ್ವಾ, ಎಷ್ಟು ಎನರ್ಜಿ ರಿಲೀಸ್ ಆಗಿರುತ್ತೆ ಅದಕ್ಕೇನಂತಾರ ಲ್ಯಾಟಿಸ್ ಎಂಥಾಲ್ಪಿ ಅಂತ ಆಯಿತು. ಓಕೆ, ಎಷ್ಟು ಹೆಚ್ಚು ಎನರ್ಜಿ ರಿಲೀಸ್ ಆಗಿರುತ್ತೆ ಅಷ್ಟು ಅಯಾನಿಕ್ ಸಾಲಿಡ್ ಸ್ಟೇಬಲ್ ಆಗಿರುತ್ತೆ. ಇಸ್ ದಾಟ್ ಕ್ಲಿಯರ್? ಸೊ ಮೋರ್ ಇಸ್ ದ ಲ್ಯಾಟಿಸ್ ಎಂಥಾಲ್ಪಿ. ಏನು ಗೊತ್ತಿರಬೇಕು ನಿಮಗೆ ಇಲ್ಲಿ? ಮೋರ್ ಇಸ್ ದ ಲ್ಯಾಟಿಸ್ ಎಂಥಾಲ್ಪಿ, stable is the ionic solid. Stable is the ionic solid. ಎಷ್ಟು ಎನರ್ಜಿ ರಿಲೀಸ್ ಮಾಡ್ತಾವೆ ಎರಡು ಕ್ಯಾಟಯಾನ್ ಆನಯಾನ್ ಅಟ್ರಾಕ್ಟ್ ಮಾಡಿಕೊಂಡು 1 mole ಆಫ್ ಅಯಾನಿಕ್ ಸಾಲಿಡ್ ಆಗಲಿಕ್ಕೆ, ಅಷ್ಟು ಅದು ಅಯಾನಿಕ್ ಸಾಲಿಡ್ ಸ್ಟೇಬಲ್ ಆಗಿರುತ್ತೆ. ಇಸ್ ದಟ್ ಕ್ಲಿಯರ್? ಸೊ ದೇರ್ ಫೋರ್ ಸ್ಟೆಬಿಲಿಟಿ ಆಫ್ ionic solid is directly proportional to lattice enthalpy. Directly proportional to lattice enthalpy. Is that clear? Artha aita students? Right, that's great. So that is about lattice enthalpy, students. I hope it's clear. So ಮೂರು ಪ್ಯಾರಾಮೀಟರ್ಸ್ ನಾವು ಸ್ಟಡಿ ಮಾಡಿದ್ದೇವೆ ಈಗ. ಯಾವ್ಯಾವುದು? ಅಯೋನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಲ್ಯಾಟಿಸ್ ಎಂಥಾಲ್ಪಿ. ಅಯೋನೈಸೇಷನ್ ಎಂಥಾಲ್ಪಿ ಏನಾಗಿರಬೇಕು? ಅಯೋನೈಸೇಷನ್ ಎಂಥಾಲ್ಪಿ ಏನಾಗಿರಬೇಕು? ಲೋ ಇರಬೇಕು. ಏನು ಹೆಲ್ಪ್ ಮಾಡುತ್ತೆ ನಮಗದು? ಕ್ಯಾಟ್ ಅಯಾನ್ ಫಾರ್ಮ್ ಮಾಡಲಿಕ್ಕೆ ಹೆಲ್ಪ್ ಆಗತ್ತೆ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಏನಿರಬೇಕು? ಹೈ ಇರಬೇಕು. ಇಸ್ ದಟ್ ಕ್ಲಿಯರ್? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಏನಿರಬೇಕು? ಹೈ ಇರಬೇಕು. ಏನು ಫಾರ್ಮ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅದು ನಮಗೆ? ಆನಯಾನ್ ಫಾರ್ಮ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಲ್ಯಾಟಿಸ್ ಎಂಥಾಲ್ಪಿ ಏನಿರಬೇಕು? ಲ್ಯಾಟಿಸ್ ಎಂಥಾಲ್ಪಿ ಕೂಡ ಹೈ ಇರಬೇಕು. ಅದು ಏನು ಮಾಡುತ್ತೆ ನಮಗೆ? ಪಾಸಿಟಿವ್ ಅಯಾನ್ ಮತ್ತು ನೆಗೆಟಿವ್ ಅಯಾನ್ ಅಟ್ರಾಕ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇಟ್ ವಿಲ್ ಹೆಲ್ಪ್ ಅಸ್ ಟು ಫಾರ್ಮ್ ಅ ಗುಡ್ ಆ್ಯಂಡ್ ಸ್ಟೇಬಲ್ ಅಯಾನಿಕ್ ಸಾಲಿಡ್. ಇಸ್ ದಟ್ ಕ್ಲಿಯರ್? ಸೊ ಇಲ್ಲಿ ಎಲೆಕ್ಟ್ರಾನ್ ಎನರ್ಜಿ ರಿಲೀಸ್ ಆಗ್ತಾ ಇರೋದು ಎರಡು, ಇವೆರಡು. These are about release of energy. Ionization enthalpy is about requirement of energy or absorbing the energy. So ಒಂದು ಅಯಾನಿಕ್ ಸಾಲಿಡ್ ಫರ್ಮ್ ಆಗಿ ಸ್ಟೇಬಲ್ ಆಗಿ ಫಾರ್ಮ್ ಆಗಬೇಕಂತಂದ್ರೆ ಎರಡು ಏನು ರಿಲೀಸ್ ಆಗ್ಯಾವಲ್ಲ ಎನರ್ಜಿ, ಸಮ್ ಆಫ್ ದೀಸ್ ಟು ಶುಡ್ ಬಿ ಮೋರ್ ದೆನ್ ದಿಸ್. ಅಂದರೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಎಷ್ಟು ರಿಲೀಸ್ ಆಗಿರುತ್ತೋ ಪ್ಲಸ್ ಲ್ಯಾಟಿಸ್ ಎಂಥಾಲ್ಪಿ ಏನು ರಿಲೀಸ್ ಆಗಿರುತ್ತೋ ದಟ್ ಶುಡ್ ಬಿ ಮೋರ್ ದೆನ್ ಅಯೋನೈಸೇಷನ್ ಎಂಥಾಲ್ಪಿ. ಹಿಂಗಿದ್ದಾಗ ಏನಾಗುತ್ತೆ? ಒಂದು ಅಯಾನಿಕ್ ಸಾಲಿಡ್ ಆದರೆ ಓವರಾಲ್ ಎನರ್ಜಿ ರಿಲೀಸ್ ಆಗುತ್ತೆ. ಓವರಾಲ್ ಎನರ್ಜಿ ರಿಲೀಸ್ ಆದರೆ ಅಯಾನಿಕ್ ಸಾಲಿಡ್ ಇಸ್ ಸ್ಟೇಬಲ್, ಅಯಾನಿಕ್ ಬಾಂಡ್ ಇಸ್ ಸ್ಟೇಬಲ್. ಓವರಾಲ್ ಎನರ್ಜಿ ಅಬ್ಸಾರ್ಬ್ ಆದರೆ ಅದರ ಅರ್ಥ ಏನು? ಅಬ್ಸಾರ್ಬ್ ಆಗಿರೋ ಎನರ್ಜಿ ಜಾಸ್ತಿ ಇದೆ, ರಿಲೀಸ್ ಆಗಿರೋ ಎನರ್ಜಿ ಕಡಿಮೆ ಇದೆ. ಆವಾಗ ಎನರ್ಜಿ ವಿಲ್ ನಾಟ್ ಬಿ, ಅಯಾನಿಕ್ ಬಾಂಡ್ ವಿಲ್ ನಾಟ್ ಬಿ ಸ್ಟೇಬಲ್. ಅರ್ಥ ಆಯ್ತಾ? ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಯೂಸ್ಫುಲ್ ಫಾರ್ ಬೋರ್ಡ್ಸ್ ಆಸ್ ವೆಲ್ ಆಸ್ ಆಬ್ಜೆಕ್ಟಿವ್ ಎಕ್ಸಾಮ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಚಲೋ ನೆಕ್ಸ್ಟ್ ಇಲ್ಲೇ ನೋಡ್ರಿ. ಲೆಟ್ ಅಸ್ ಸ್ಟಡಿ ಸಮ್ ಇಂಪಾರ್ಟೆಂಟ್ ಬಾಂಡ್ ಪ್ಯಾರಾಮೀಟರ್ಸ್ ಆ್ಯಂಡ್ ಬಾಂಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಫಸ್ಟ್ ಯಾವ ಬಾಂಡ್ ಕ್ಯಾರೆಕ್ಟರ್? ಬಾಂಡ್ ಲೆಂತ್. ಬಾಂಡ್ ಲೆಂತ್ ಅನ್ನು ಸ್ಟಡಿ ಮಾಡೋಣ. ರೈಟ್, ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಐ ವಿಲ್ ಕನ್ಸಿಡರ್ 2 ಹೈಡ್ರೋಜನ್ ಆಟಮ್ಸ್. 2 ಹೈಡ್ರೋಜನ್ ಆಟಮ್ಸ್ ಅನ್ನು ಕನ್ಸಿಡರ್ ಮಾಡ್ತೀನಿ, ಅವು ದೂರ ದೂರ ಇದಾವ. 2 ಹೈಡ್ರೋಜನ್ ಆಟಮ್ ಅನ್ನು ಕನ್ಸಿಡರ್ ಮಾಡ್ತೀನಿ, ಅವು ದೂರ ದೂರ ಇದಾವೆ. ದೇ ಆರ್ ಎಕ್ಸ್ಟ್ರೀಮ್ಲಿ ಫಾರ್. ಓಕೆ, ನೋ ಓವರ್ಲ್ಯಾಪ್, ನೋ ಅಟ್ರಾಕ್ಷನ್. ಅವೆರಡು ಓವರ್ಲ್ಯಾಪು ಆಗಿಲ್ಲ, ಕೋವೆಲೆಂಟ್ ಬಾಂಡು ಆಗಿಲ್ಲ, ಅಟ್ರಾಕ್ಷನು ಆಗಿಲ್ಲ. ಈಗ ಅದರ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಏನಿದು? ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್. ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಈ ಡೈರೆಕ್ಷನಲ್ಲಿ ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗ್ತಾ ಇದೆ ಅಂದರೆ ನಾನು ಹತ್ತಿರ ತೊಗೊಂಡ್ಬರ್ತಾ ಇದ್ದೀನಿ. ಆಸ್ ಯು ಕಮ್ ಟುವರ್ಡ್ಸ್ ದಿಸ್ ಸೈಡ್, ಆ ಹೈಡ್ರೋಜನ್ ಆಟಮ್ ಹತ್ತಿರ ಬರ್ತಾ ಇದ್ದಾವೆ, ಹತ್ತಿರ ಬರ್ತಾ ಇದ್ದಾವೆ, ಹತ್ತಿರ ಬರ್ತಾ ಇದ್ದಾವೆ. ಎಷ್ಟು ನೀವು ಹತ್ತಿರ ಬರ್ತೀರಿ, ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಏನಾಗ್ತಾ ಇದೆ ಹೇಳ್ರಿ? ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. 2 ಹೈಡ್ರೋಜನ್ ಆಟಮ್ ನೀವು ಹತ್ತಿರ ತರುವಾಗ ಏನಾಗುತ್ತೆ? ಇದರ ಎಲೆಕ್ಟ್ರಾನು ರಿಪೆಲ್ ಆಗ್ತಾ ಇರ್ತಾವೆ. ದೇರ್ ಆರ್ 2 ಥಿಂಗ್ಸ್ ಆಪರೇಟಿಂಗ್. ಏನು ಹೇಳ್ರಿ? ಇದರ ಎಲೆಕ್ಟ್ರಾನ್ಸ್ ಒಂದೊಂದು ಎಲೆಕ್ಟ್ರಾನ್ ಇರ್ತಾವಲ್ಲ ಹೈಡ್ರೋಜನ್, ಅವೆರಡು ರಿಪೆಲ್ ಆಗ್ತಾ ಇರ್ತಾವೆ. ಸೊ ದ್ಯಾಟ್ ವಿಲ್ ಬಿ ಹೈಡ್ರೋಜನ್ ಆಟಮನ್ನು ದೂರ ಸರಿಸ್ತಿರ್ತದೆ. ಅಟ್ ದ ಸೇಮ್ ಟೈಮ್ ಇನ್ನೊಂದಿರುತ್ತೆ, ಏನು? ಅಟ್ರಾಕ್ಷನ್. ಎದರ ಅಟ್ರಾಕ್ಷನು? ಇದರ ನ್ಯೂಕ್ಲಿಯಸ್ಸು ಇದರ ಎಲೆಕ್ಟ್ರಾನನ್ನು, ಇದರ ನ್ಯೂಕ್ಲಿಯಸ್ಸು ಇದರ ಎಲೆಕ್ಟ್ರಾನ್ ಮಧ್ಯೆ ಅಟ್ರಾಕ್ಷನ್ ಇರ್ತದೆ. ಅದೇನು ಮಾಡ್ತಿರ್ತದೆ? ಹತ್ತಿರ ತರ್ತಿರ್ತದೆ.
ಸೊ ಎರಡು ಹೈಡ್ರೋಜನ್ ಆಟಮ್ಸು ಹತ್ತಿರ ಬಂದರೆ, ಎರಡು ಆಟಮ್ಸು ಹತ್ತಿರ ಬಂದರೆ ಅಲ್ಲಿ ಫೋರ್ಸ್ ಆಫ್ ರಿಪಲ್ಷನು ಇರುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನು ಇರುತ್ತೆ. ಫೋರ್ಸ್ ಆಫ್ ರಿಪಲ್ಷನ್ ಏನು ಮಾಡುತ್ತೆ, ಬಾಂಡನ್ನು ಫಾರ್ಮ್ ಆಗ್ಲಿಕ್ಕೆ ಬಿಡೋದಿಲ್ಲ. ಫೋರ್ಸ್ ಆಫ್ ಅಟ್ರಾಕ್ಷನ್ ಏನು ಮಾಡುತ್ತೆ, ಬಾಂಡ್ ಫಾರ್ಮ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಆಸ್ ಯು ಕಮ್ ಕ್ಲೋಸರ್ ಟು ಈಚ್ ಅದರ್ ಏನಾಗುತ್ತೆ, ದ ಅಟ್ರಾಕ್ಟಿವ್ ಫೋರ್ಸಸ್ ಜಾಸ್ತಿ ಇರ್ತಾವೆ. ರಿಪಲ್ಸಿವ್ ಫೋರ್ಸ್ ಬಿಟ್ವೀನ್ ಎಲೆಕ್ಟ್ರಾನ್ಸ್ಗಿಂತ ಅಟ್ರಾಕ್ಟಿವ್ ಫೋರ್ಸ್ ವುಡ್ ಬಿ ಮೋರ್. ಸೊ ದೇರ್ ಫೋರ್ ವೆನ್ ದೇ ಕಮ್ ಕ್ಲೋಸರ್ ಅದರದ್ದು ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗ್ತಾ ಇದೆ ನೋಡ್ರಿ, ಡಿಕ್ರೀಸ್ ಆಗ್ತಾ ಇದೆ. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಬಂತು, ಅಲ್ಲಿ ಏನಾಯಿತು, ಇದರ ಆರ್ಬಿಟಲ್ಲು ಎರಡೂ ಸೇರಿ ಬಾಂಡ್ ಫಾರ್ಮೇಷನ್ ಆಯಿತು. ಅಂದ್ರೆ ಅಲ್ಲಿ ಮಿನಿಮಮ್ ಲೀಸ್ಟ್ ಪೊಟೆನ್ಷಿಯಲ್ ಎನರ್ಜಿ, ಅಲ್ಲಿ ಒಂದು ಬಾಂಡ್ ಫಾರ್ಮೇಷನ್ ಆಯಿತು. ಇಸ್ ದಾಟ್ ಕ್ಲಿಯರ್? ಎರಡು ಆಟಮ್ಸ್ ಇದು ಹತ್ರ ತಂದ ಕೂಡಲೇ ಏನಾಯಿತು, ಒಂದು ಪರ್ಟಿಕ್ಯುಲರ್ ಪಾಯಿಂಟ್ವರೆಗೂ ನೀವು ಹತ್ತಿರ ಬಂದ ಕೂಡಲೇ, ಎರಡು ಆಟಮನ್ನು ಹತ್ತಿರ ತಂದ ಕೂಡಲೇ ಬಾಂಡ್ ಆಯಿತು. ಅಟಾಮಿಕ್ ಆರ್ಬಿಟಲ್ ಓವರ್ಲ್ಯಾಪ್ ಆಗಿ ಬಾಂಡ್ ಆಯಿತು. ಲೀಸ್ಟ್ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ ಅವಾಗ ಮಾಲಿಕ್ಯೂಲಲ್ಲಿ. ಅದಕ್ಕಿಂತ ಜಾಸ್ತಿ ನೀವೇನಾದರೂ ಹತ್ತಿರ ತರಲಿಕ್ಕೆ ನೋಡಿದರೆ ಅವಾಗ ಏನಾಗುತ್ತೆ, ಇದರ ನ್ಯೂಕ್ಲಿಯಸ್ಸು ಎರಡೂ ಏನು ಮಾಡ್ತಾವೆ, ರಿಪೆಲ್ ಮಾಡ್ಲಿಕ್ಕೆ ಶುರು ಮಾಡ್ತಾವೆ. ಅವಾಗ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಗಿಬಿಡುತ್ತೆ. ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸಸ್. ಅಲ್ಲಿ ಏನು ಬರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಆದರೆ ಮತ್ತೆ ರಿಪಲ್ಷನ್ ಆಗುತ್ತೆ. ಇಸ್ ದಾಟ್ ಕ್ಲಿಯರ್? ಸೊ ಬಾಂಡ್ ಆಗಿರೋದು ಇಲ್ಲಿ ಎಲ್ಲಿ ಯಾವಾಗ ಅದು ಓವರ್ಲ್ಯಾಪ್ ಆಗ್ತಾವ, ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ ಆದ ಕೂಡಲೇ, ಅಟ್ರಾಕ್ಟ್ ಆದ ಕೂಡಲೇ ಏನು ಬಾಂಡ್ ಆಗುತ್ತಲ್ಲ, ಅವಾಗ ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮ್ ಇರುತ್ತೆ. ಸೊ ದಿಸ್ ಇಸ್ ದ ಪಾಯಿಂಟ್ ವೆನ್ ಬಾಂಡ್ ಈಸ್ ಫಾರ್ಮ್ಡ್. ಅದಕ್ಕಿಂತ ಹತ್ತಿರ ತಂದ್ರಿ ಅಂತಂದ್ರೆ ಬಾಂಡ್ ವಿಲ್ ಬಿ ಬ್ರೋಕನ್ ಡೌನ್ ಆ್ಯಂಡ್ ನೋ ಮೋರ್ ಬಾಂಡಿಂಗ್. ಇಸ್ ದಾಟ್ ಕ್ಲಿಯರ್? ಸೊ ದಿಸ್ ಇಸ್ ಹೌ ಬಾಂಡ್ ಫಾರ್ಮೇಷನ್ ಹ್ಯಾಪನ್. ಈಗ ಅದು ಈಕ್ವಿಲಿಬ್ರಿಯಮ್ ಡಿಸ್ಟೆನ್ಸ್ಗೆ ಬಂದಾಗ, ಈಕ್ವಿಲಿಬ್ರಿಯಮ್ ಡಿಸ್ಟೆನ್ಸ್ ಅಂದ್ರೆ ಏನ್ರಿ, ಫೋರ್ಸ್ ಆಫ್ ಅಟ್ರಾಕ್ಷನ್ ಇತ್ತ, ರಿಪಲ್ಷನ್ ಎರಡೂ ಇತ್ತಲ್ಲ, ದೇ ವೇರ್ ಅಟ್ರಾಕ್ಟಿಂಗ್ ಆಸ್ ವೆಲ್ ಆಸ್ ರಿಪೆಲ್ಲಿಂಗ್. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಬಂದ ಕೂಡಲೇ ಫೋರ್ಸ್ ಆಫ್ ಅಟ್ರಾಕ್ಷನು ರಿಪಲ್ಷನ್ ಎರಡೂ ಸೇಮ್ ಆಗ್ತಾವ, ಅವಾಗ ಬಾಂಡ್ ಫಾರ್ಮೇಷನ್ ಆಗ್ತದೆ. ಆ ಪಾಯಿಂಟಿಗೆ ಏನಂತಾರ, ಈಕ್ವಿಲಿಬ್ರಿಯಮ್ ಪಾಯಿಂಟ್ ಅಂತಾರೆ. ಇಸ್ ದಾಟ್ ಕ್ಲಿಯರ್? ಯಾವಾಗ ಬಾಂಡ್ ಫಾರ್ಮೇಷನ್ ಆಗುತ್ತೋ, ಯಾವಾಗ ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮ್ ಇರುತ್ತೋ, ಯಾವಾಗ ಈಕ್ವಿಲಿಬ್ರಿಯಮ್ ಪಾಯಿಂಟ್ ಇರುತ್ತೋ, ದಟ್ ಈಸ್ ದ ಪಾಯಿಂಟ್ ಐ ಶುಡ್ ಕನ್ಸಿಡರ್ ಫಾರ್ ಅ ಬಾಂಡ್ ಫಾರ್ಮೇಷನ್. ಇಸ್ ದಾಟ್ ಕ್ಲಿಯರ್? ಅದಕ್ಕಿಂತ ಹತ್ರ ತಂದ್ರಿ ಅಂತಂದ್ರೆ ದೇ ವಿಲ್ ರಿಪೆಲ್ ಆ್ಯಂಡ್ ಅಗೇನ್ ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸಸ್ ಆ್ಯಂಡ್ ದ ಮಾಲಿಕ್ಯೂಲ್ ವಿಲ್ ಬಿ ಅನ್ಸ್ಟೇಬಲ್, ನೋ ಬಾಂಡ್ ವಿಲ್ ಬಿ ಫಾರ್ಮ್ಡ್. ಓಕೆ, ಈಗ ಆ ಈಕ್ವಿಲಿಬ್ರಿಯಮ್ ಪೊಸಿಷನಲ್ಲಿದ್ದಾಗ ಆ ಡಿಸ್ಟೆನ್ಸ್ ಏನಾಗ್ತದಲ್ಲ, ಈಕ್ವಿಲಿಬ್ರಿಯಮ್ ಡಿಸ್ಟೆನ್ಸ್ ಅಂತೀವಿ, ಬಿಟ್ವೀನ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯೈ ಆಫ್ ದ ಟೂ ಬಾಂಡೆಡ್ ಆಟಮ್ಸ್ ಈಸ್ ಕಾಲ್ಡ್ ಆಸ್ ಬಾಂಡ್ ಲೆಂತ್. ಅರ್ಥ ಆಯ್ತಾ? ಇಲ್ಲೇ ನೋಡ್ರಿ, ಎರಡು ಆಟಮ್ಸನ್ನು ನಾನೀಗ ಬಾಂಡ್ ಫಾರ್ಮೇಷನ್ ಮಾಡ್ತೀನಿ. ಇದು ಒಂದು ಅಟ್ ಈಕ್ವಿಲಿಬ್ರಿಯಮ್ ಪೊಸಿಷನ್ಗೆ ಇದು ಇದರ ನ್ಯೂಕ್ಲಿಯಸ್ಸು, ಇದು ಇದರ ನ್ಯೂಕ್ಲಿಯಸ್ಸು, ಎರಡು ಬಾಂಡ್ ಫಾರ್ಮೇಷನ್ ಆಗಿದೆ ಅಲ್ವಾ. ಇದರ ನ್ಯೂಕ್ಲಿಯಸ್ಸು, ಈ ಎರಡೂ ನ್ಯೂಕ್ಲಿಯಸ್ ಹತ್ರ ಇವೆರಡು ಬಾಂಡನ್ನು ಫಾರ್ಮ್ ಮಾಡಿದಾವೆ. ಈಗ ಇವೆರಡರ ಮಧ್ಯೆ ಬಾಂಡ್ ಫಾರ್ಮ್ ಆಗಿದೆ. ಅವಾಗ ಬಾಂಡ್ ಫಾರ್ಮ್ ಆಗಿರುವಂಥ ಆಟಮ್ಸ್ದು ಎರಡೂ ನ್ಯೂಕ್ಲಿಯಸ್ ಮಧ್ಯೆ ಇರುವಂಥ ಡಿಸ್ಟೆನ್ಸ್ಗೆ ಏನಂತಾರ, ಬಾಂಡ್ ಲೆಂತ್. ಏನಂತಾರ, ಬಾಂಡ್ ಲೆಂತ್. This is called as bond length. Is that clear? The equilibrium distance between the center of the nuclei of the two bonded atoms is called bond length. A bond length express ಎದ್ರಾಗ ಮಾಡ್ತೀವಿ, ಆಂಗ್ಸ್ಟ್ರಾಮ್ ಅಲ್ಲಿ ಮಾಡ್ತೀವಿ, ಇಲ್ಲ ಪೈಕೋಮೀಟರ್ ಅಲ್ಲಿ ಮಾಡ್ತೀವಿ. 1 ಆಂಗ್ಸ್ಟ್ರಾಮ್ ಅಂದ್ರೆ 10⁻⁻10 ಮೀಟರ್, 1 ಪೈಕೋಮೀಟರ್ is 10⁻12 ಮೀಟರ್. ದಟ್ ಈಸ್ ಬಾಂಡ್ ಲೆಂತ್ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಬಾಂಡ್ ಲೆಂತ್ ಬಗ್ಗೆ ಡೆಫಿನೇಷನ್ ಅರ್ಥ ಆಯ್ತಾ? ಇನ್ ಜನರಲ್ ಒಂದು ಕೋವಲೆಂಟ್ ಮಾಲಿಕ್ಯೂಲ್ ಇದ್ರೆ, ಕೋವಲೆಂಟ್ ಮಾಲಿಕ್ಯೂಲ್ ಅಂದ್ರೆ ಏನ್ರಿ, ಎ ಮತ್ತೆ ಬಿ ಮಧ್ಯ ಒಂದು ಕೋವಲೆಂಟ್ ಬಾಂಡ್ ಆಗಿದೆ. ಕೋವಲೆಂಟ್ ಬಾಂಡ್ ಅಂದ್ರೆ ಬಾಂಡ್ ಈಸ್ ಫಾರ್ಮ್ಡ್ ಬೈ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಅವಾಗ ಎರಡು ಕೋವಲೆಂಟ್ ಬಾಂಡ್ ಆಗಿದ್ರೆ ಬಾಂಡ್ ಲೆಂತ್ಗೆ ಏನಂತಾರ, ರೇಡಿಯಸ್ ಆಫ್ ಎ ಪ್ಲಸ್ ರೇಡಿಯಸ್ ಆಫ್ ಬಿ. ಈ ಪರ್ಟಿಕ್ಯುಲರ್ ಪಾಯಿಂಟ್ ಡಿಸ್ಟೆನ್ಸ್ಗೆ ಏನಂತಾರ, ಕೋವಲೆಂಟ್ ಬಾಂಡ್ ಲೆಂತ್. ಇಲ್ಲೇ ನೋಡ್ರಿ, ಇಲ್ಲೇ ಒಂದು ಆಟಮ್ ಇದೆ, ಇದು ಒಂದು ಆಟಮ್ ಇದೆ, ಇವೆರಡೂ ಸೇರಿ ಕೋವಲೆಂಟ್ ಬಾಂಡ್ ಆಗಿದಾವ. ಕೋವಲೆಂಟ್ ಬಾಂಡ್ ಆಗಿದ್ರೆ ಇದರ ಸೆಂಟರ್ನಿಂದ ಇದರ ನ್ಯೂಕ್ಲಿಯಸ್ಸು, ಇದರ ನ್ಯೂಕ್ಲಿಯಸ್ನಿಂದ ಇಲ್ಲಿವರೆಗೂ ಡಿಸ್ಟೆನ್ಸು, ಇದರ ನ್ಯೂಕ್ಲಿಯಸ್ನಿಂದ ಇಲ್ಲಿವರೆಗೂ ಡಿಸ್ಟೆನ್ಸು. ಸೊ ದಿಸ್ ಈಸ್ ರೇಡಿಯಸ್ ಆಫ್ ಆಟಮ್ ಎ, ದಿಸ್ ಈಸ್ ರೇಡಿಯಸ್ ಆಫ್ ಆಟಮ್ ಎ, ದಿಸ್ ಇಸ್ ರೇಡಿಯಸ್ ಆಫ್ ಆಟಮ್ ಬಿ. ರೇಡಿಯಸ್ ಆಫ್ ಆಟಮ್ ಎ ಪ್ಲಸ್ ರೇಡಿಯಸ್ ಆಫ್ ಆಟಮ್ ಬಿ ಮಾಡಿದ್ರೆ ನ್ಯೂಕ್ಲಿಯೈ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ನಂಗೆ ಸಿಗುತ್ತಲ್ವಾ, ಆ ನ್ಯೂಕ್ಲಿಯೈ ಮಧ್ಯೆ ಇರುವಂಥ ಡಿಸ್ಟೆನ್ಸ್ಗೆ ಏನಂತಾರ, ಬಾಂಡ್ ಲೆಂತ್. ಐ ಕ್ಯಾನ್ ಕಾಲ್ ಇಟ್ ಆಸ್ ಕೋವಲೆಂಟ್ ಬಾಂಡ್ ಲೆಂತ್. ಎರಡು ಆಟಮ್ಸು ಕೋವಲೆಂಟ್ ಬಾಂಡ್ ಆಗಿದ್ರೆ
ಆ ಎರಡು ಆಟಮ್ಸ್ದು ಸೆಂಟರ್ ಆಫ್ ನ್ಯೂಕ್ಲಿಯಸ್ನಿಂದ ಸಿಗೋವಂಥ ಡಿಸ್ಟೆನ್ಸ್ಗೆ ಏನಂತಾರ ಬಾಂಡ್ ಲೆಂತ್. ಆ್ಯಂಡ್ ದ್ಯಾಟ್ ವಿಲ್ ಬಿ ನಥಿಂಗ್ ಬಟ್ ರೇಡಿಯಸ್ ಆಫ್ ಒನ್ ಆಟಮ್ ಪ್ಲಸ್ ರೇಡಿಯಸ್ ಆಫ್ ಅದರ್ ಆಟಮ್. ಇಸ್ ದ್ಯಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಸಪೋಸ್ ಅದು ಕೋವಲೆಂಟ್ ಬಾಂಡ್ ಅಲ್ಲ, ಅಯಾನಿಕ್ ಬಾಂಡ್ ಆಗಿತ್ತಂದ್ರೆ ಏನು ಮಾಡೋದು? ಸಪೋಸ್ ಅದು ಕೋವಲೆಂಟ್ ಬಾಂಡ್ ಅಲ್ಲ, ಅಯಾನಿಕ್ ಬಾಂಡ್ ಆಗಿತ್ತಪ್ಪ ಅಂತಂದ್ರೆ ಬಾಂಡ್ ಲೆಂತ್ ವಿಲ್ ಬಿ ಅಗೇನ್ ದ ಸಮ್ ಆಫ್ ದೇರ್ ವಾಟ್ ಅಯಾನಿಕ್ ರೇಡಿಯಾಯ್, ರೇಡಿಯಸ್ ಆಫ್ ಕ್ಯಾಟ್ ಅಯಾನ್ ಪ್ಲಸ್ ರೇಡಿಯಸ್ ಆಫ್ ಆನ್ ಅಯಾನ್. ಅಲ್ಲಿ ಒಂದು ಕ್ಯಾಟ್ ಅಯಾನ್ ಇರುತ್ತೆ, ಒಂದು ಆನ್ ಅಯಾನ್ ಇರುತ್ತೆ. ಈಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅಯಾನಿಕ್ ಬಾಂಡಲ್ಲಿ ಒಂದು ಅಯೋನೈಸೇಷನ್ ಆಗಿಬಿಟ್ಟು ಪಾಸಿಟಿವ್ ಅಯಾನ್ ಆಗಿರುತ್ತೆ, ಎಲೆಕ್ಟ್ರಾನ್ ಗೇನ್ ಮಾಡಿಕೊಂಡು ನೆಗೆಟಿವ್ ಅಯಾನ್ ಆಗಿರುತ್ತೆ. ಅವೆರಡು ಸೇರಿ ಅಯಾನಿಕ್ ಬಾಂಡ್ ಆಗುತ್ತಲ್ಲ. ಸೊ ಅಯಾನಿಕ್ ಬಾಂಡ್ ಲೆಂತ್ ವಿಲ್ ಬಿ ಸಮ್ ಆಫ್ ದ ರೇಡಿಯಸ್ ಆಫ್ ಕ್ಯಾಟ್ ಅಯಾನ್ ಆ್ಯಂಡ್ ಆನ್ ಅಯಾನ್. ಕೋವಲೆಂಟ್ ಬಾಂಡ್ ಲೆಂತ್ ವುಡ್ ಬಿ ಸಮ್ ಆಫ್ ದ ರೇಡಿಯಸ್ ಆಫ್ ಎ ಆಟಮ್ ಆ್ಯಂಡ್ ಬಿ ಆಟಮ್. ಅರ್ಥ ಆಯ್ತಾ? ರೈಟ್. ಇಲ್ಲೇ ನೋಡ್ರಿ, ಐ ವಿಲ್ ಕನ್ಸಿಡರ್ ಒನ್ ಮೋರ್ ಆಟಮ್. ವಾಂಡರ್ ವಾಲ್ಸ್ ರೇಡಿಯಸ್ ನಿಮಗೆ ಪೀರಿಯಾಡಿಕ್ ಪ್ರಾಪರ್ಟೀಸಲ್ಲಿ ನಾನು ನಿಮಗೆ ಹೇಳಿದ್ದೇನೆ. ವಾಂಡರ್ ವಾಲ್ಸ್ ರೇಡಿಯಸ್ ಅಂದರೆ ಏನು? ಇದು ಒಂದು ಮಾಲಿಕ್ಯೂಲ್, ಇದು ಒಂದು ಮಾಲಿಕ್ಯೂಲ್. ಇಸ್ ದ್ಯಾಟ್ ಕ್ಲಿಯರ್? ಇದು ಒಂದು ಮಾಲಿಕ್ಯೂಲ್. ಇವೆರಡು ಏನಿವು ನಾನ್ ಬಾಂಡೆಡ್, ನೇಬರಿಂಗ್ ಇವು. ಇದು ಒಂದು ನೇಬರಿಂಗ್ ಮಾಲಿಕ್ಯೂಲು, ಇದು ಒಂದು ನೇಬರಿಂಗ್ ಮಾಲಿಕ್ಯೂಲ್. ದಿಸ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಆ್ಯಂಡ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಆ್ಯಂಡ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ಈ ಮಾಲಿಕ್ಯೂಲು ಈ ಮಾಲಿಕ್ಯೂಲ್ ಎರಡು ಬಾಂಡ್ ಆಗಿಲ್ಲ. ಇದೊಂದು ನೇಬರಿಂಗ್ ಮಾಲಿಕ್ಯೂಲು, ಇದೊಂದು ನೇಬರಿಂಗ್ ಮಾಲಿಕ್ಯೂಲ್. ಈ ಮಾಲಿಕ್ಯೂಲಲ್ಲಿರುವಂಥ ಒಂದು ಆಟಮ್ದು ನ್ಯೂಕ್ಲಿಯಸ್ದು ಸೆಂಟರು, ಈ ಮಾಲಿಕ್ಯೂಲಲ್ಲಿರುವಂಥ ಒಂದು ಆಟಮ್ದು ನ್ಯೂಕ್ಲಿಯಸ್ ಸೆಂಟರು, ದ ಡಿಸ್ಟೆನ್ಸ್ ಈಸ್ ಕಾಲ್ಡ್ ಆಸ್ ವಾಟ್? ವಾಂಡರ್ ವಾಲ್ಸ್ ಬಾಂಡ್ ಲೆಂತ್. ವಾಂಡರ್ ವಾಲ್ಸ್ ರೇಡಿಯಸ್ ಅನ್ನು ಆ್ಯಡ್ ಮಾಡಿದ ಕೂಡಲೇ ಸಿಗುವಂಥದ್ದು ಯಾವುದು? ಬಾಂಡ್ ಲೆಂತ್ ಇನ್ ಟರ್ಮ್ಸ್ ಆಫ್ ವಾಂಡರ್ ವಾಲ್ಸ್ ರೇಡಿಯಸ್. ಇಸ್ ದ್ಯಾಟ್ ಕ್ಲಿಯರ್? ಅರ್ಥ ಆಯ್ತಾ? ಇವೆರಡು ಬಾಂಡ್ ಆಗಿಲ್ಲ. ಇಲ್ಲೇ ನೋಡ್ರಿ, ಇವೆರಡು ಬಾಂಡ್ ಆಗಿದ್ದಾವೆ. ದಿಸ್ ಇಸ್ ಕೋವಲೆಂಟ್ ಬಾಂಡ್ ಲೆಂತ್ ಆ್ಯಂಡ್ ಇದು ವಾಂಡರ್ ವಾಲ್ಸ್ ಬಾಂಡ್ ಲೆಂತ್, ವೇರ್ ವಾಂಡರ್ ವಾಲ್ಸ್ ರೇಡಿಯಸ್ ಆರ್ ಕನ್ಸಿಡರ್ಡ್. ವಾಂಡರ್ ವಾಲ್ಸ್ ರೇಡಿಯಸ್ ಅಂದರೆ ಏನಂತ ಗೊತ್ತಿರಬೇಕು ನಿಮಗೆ ಮೊದಲು. ಏನು? ಹಾಫ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆಟಮ್ಸ್ ಆಫ್ ಟೂ ನೇಬರಿಂಗ್ ಮಾಲಿಕ್ಯೂಲ್ಸ್ ವಿಚ್ ಆರ್ ನಾನ್ ಬಾಂಡೆಡ್. ಎರಡು ನೇಬರಿಂಗ್ ಮಾಲಿಕ್ಯೂಲ್ಸು ಬಾಂಡ್ ಆಗಿರೋದಿಲ್ಲ. ಅವೆರಡು ನೇಬರಿಂಗ್ ಮಾಲಿಕ್ಯೂಲ್ಸಲ್ಲಿ ಇರುವಂಥ ಆಟಮ್ಸ್ದು ಸೆಂಟ್ರದ ಮಧ್ಯ ಇರುವಂಥ ಡಿಸ್ಟೆನ್ಸ್ಗೆ ವಾಂಡರ್ ವಾಲ್ಸ್, ಅದರ ಹಾಫ್ಗೆ ವಾಂಡರ್ ವಾಲ್ಸ್ ರೇಡಿಯಸ್ ಅಂತಾರೆ. ಆ ಪರ್ಟಿಕ್ಯುಲರ್ ಎರಡು ಆಟಮ್ಸನ್ನು ನೀವು ಕನ್ಸಿಡರ್ ಮಾಡಿದರೆ ನಿಮಗೆ ವಾಂಡರ್ ವಾಲ್ಸ್ ರೇಡಿಯಸ್, ವಾಂಡರ್ ವಾಲ್ಸ್ ಬಾಂಡ್ ಲೆಂತ್ ಇನ್ ಟರ್ಮ್ಸ್ ಆಫ್ ವಾಂಡರ್ ವಾಲ್ಸ್ ರೇಡಿಯಸ್ ಸಿಗುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಸೊ ವಾಟ್ ವಿಲ್ ಬಿ ದಿಸ್? 360 picometer is nothing but what? Is nothing but what? The distance between the two neighboring molecules. Van der Waals radius. Okay. Now, if you consider ಇಲ್ಲಿ ನೋಡ್ರಿ, ಇವೆರಡು ಆಟಮ್ಸ್ ಮಧ್ಯ, ಇವೆರಡು ಆಟಮ್ ಕಂಬೈನ್ ಆಗ್ಯಾವ ಅನ್ಕೊಡ್ರಿ ಒಂದು ಮಾಲಿಕ್ಯೂಲ್ ಅಲ್ಲಿ. ಇವೆರಡು ಆಟಮ್ಸ್ ಮಧ್ಯ ಬರುವಂತ ನ್ಯೂಕ್ಲಿಯಸ್, ಇವೆರಡು ಏನಿವು ಬಾಂಡೆಡ್. ಇವೆರಡು ಎ ಅಂಡ್ ಬಿ ಅಂತ ಕನ್ಸಿಡರ್ ಮಾಡ್ರಿ. ಎ ಅಂಡ್ ಬಿ ಇವೆರಡು ಏನಿವು ಬಾಂಡೆಡ್. ಎ ಅಂಡ್ ಬಿ ಆರ್ ಬಾಂಡೆಡ್. ಬಟ್ ಬಿ ಇನ್ ದಿಸ್ ಆಟಮ್ ಅಂಡ್ ಎ ಇನ್ ದಿಸ್ ಆಟಮ್ ಆರ್ ನಾಟ್ ಬಾಂಡೆಡ್. ಸರ್ ಇವೆರಡು ಬಾಂಡ್ ಆಗಿದಾವಲ್ವಾ, ಅವಾಗ ಸೆಂಟರ್ ಆಫ್ ದ ಡಿಸ್ಟೆನ್ಸ್, ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಆರ್ ಸೆಂಟರ್ ಆಫ್ ದ ಆಟಮ್ ಮಧ್ಯ ಇರುವಂಥ ಡಿಸ್ಟೆನ್ಸ್ಗೆ ಏನಂತಾರ? ಬಾಂಡ್ ಲೆಂತ್ ಇನ್ ಟರ್ಮ್ಸ್ ಆಫ್ ಕೋವಲೆಂಟ್ ರೇಡಿಯಸ್. ಎರಡು ಇದೊಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲು, ಇದೊಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್, ಇವೆರಡು ನಾನ್ ಬಾಂಡೆಡ್. ಇಲ್ಲಿ ಬರುವಂಥ ರೇಡಿಯಸ್ ಯಾವ್ದು ಬರುತ್ತೆ ನಮಗೆ? ಕೋವಲೆಂಟ್ ರೇಡಿಯಸ್, ವಾನ್ ಡರ್ ವಾಲ್ಸ್ ರೇಡಿಯಸ್ ಬರುತ್ತೆ. ಇಸ್ ದಾಟ್ ಕ್ಲಿಯರ್? ನಮಗೆ ವಾನ್ ಡರ್ ವಾಲ್ಸ್ ರೇಡಿಯಸ್ ಏನು ಕೊಡುತ್ತೆ? ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಆ್ಯಂಡ್ ಔಟರ್ ಮೋಸ್ಟ್ ಶೆಲ್ ಆಫ್ ಎಲೆಕ್ಟ್ರಾನ್ ಅಂತ ಕೊಡುತ್ತೆ. ಬಟ್ ಕೋವಲೆಂಟ್ ರೇಡಿಯಸ್ ಏನು ಕೊಡುತ್ತೆ ನಮಗೆ? ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಆ್ಯಂಡ್ ಕೋರ್ ಆಫ್ ಎಲೆಕ್ಟ್ರಾನ್ಸ್. ಕೋರ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಎಲ್ಲಿವರೆಗೂ, ಇಲ್ಲೇ ನೋಡ್ರಿ, ಕೋವಲೆಂಟ್ ಬಾಂಡಿಂಗ್ನಲ್ಲಿ ಇದು ಒಂಚೂರು ಆಟಮು ಇದೊಂಚೂರು ಆಟಮ್ ಓವರ್ಲ್ಯಾಪ್ ಆಗಿರುತ್ತೆ. ಸೊ ನಮಗೆ ಸಿಗೋದು ಯಾವುದು? ಕೋರ್, ಔಟರ್ ಮೋಸ್ಟ್ ಶೆಲ್ ಅನ್ನು ಬಿಟ್ಟು ಸಿಗುವಂಥ ಡಿಸ್ಟೆನ್ಸ್. ಸೊ ಕೋವಲೆಂಟ್ ರೇಡಿಯಸ್ ನಮಗೇನು ಕೊಡುತ್ತೆ? ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್, ಅಂದರೆ ನಾಟ್ ದ ಶೆಲ್, ಕೋರ್ ಅಂದ್ರೆ ಲೀವಿಂಗ್ ದ ಶೆಲ್, ಲೀವಿಂಗ್ ದ ಔಟರ್ ಮೋಸ್ಟ್ ಶೆಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದ ಎಲೆಕ್ಟ್ರಾನ್ ಲೀವಿಂಗ್ ಅಪಾರ್ಟ್ ದ ಔಟರ್ ಮೋಸ್ಟ್ ಶೆಲ್. ನಮಗೇನು ಸಿಗುತ್ತೆ ಅಲ್ಲಿ? ಕೋವಲೆಂಟ್ ರೇಡಿಯಸ್ ಸಿಗುತ್ತೆ. ಅದೇ ನೀವು ವಾನ್ ಡರ್ ವಾಲ್ಸ್ ರೇಡಿಯಸ್ ತೊಗೊಂಡ್ರಿ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ಔಟರ್ ಮೋಸ್ಟ್ ಶೆಲ್ ಆಫ್ ಎಲೆಕ್ಟ್ರಾನ್ ಸಿಗುತ್ತೆ. ಇದು ಕೋವಲೆಂಟ್ ರೇಡಿಯಸ್, ಇದು ವಾನ್ ಡರ್ ವಾಲ್ಸ್ ರೇಡಿಯಸ್. ದಿಸ್ ಇಸ್ ವಾನ್ ಡರ್ ವಾಲ್ಸ್ ರೇಡಿಯಸ್, ದಿಸ್ ಇಸ್ ಕೋವಲೆಂಟ್ ರೇಡಿಯಸ್. ಇಸ್ ದ್ಯಾಟ್ ಕ್ಲಿಯರ್? ಸೊ ದೇರ್ ಫೋರ್ ನೀವು ಯಾವುದೇ ಕೋವಲೆಂಟ್ ರೇಡಿಯಸ್ ಅನ್ಲಿ ವಾನ್ ಡರ್ ವಾಲ್ಸ್ ರೇಡಿಯಸ್ ಅನ್ಲಿ, ಯು ಹ್ಯಾವ್ ಟು ಬಿ ಫೈಂಡಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್, ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಆಫ್ ದ ಟೂ ಆಟಮ್ಸ್. ಇಫ್ ದೇ ಆರ್ ಬಾಂಡೆಡ್ ಅಲ್ಲಿ ನಿಮಗೆ ಕೋವಲೆಂಟ್ ರೇಡಿಯಸ್ ಆ್ಯಡ್ ಆಗುತ್ತೆ. ಇಫ್ ದೇ ಆರ್ ನಾನ್ ಬಾಂಡೆಡ್ ವಾನ್ ಡರ್ ವಾಲ್ಸ್ ರೇಡಿಯಸ್ ಆ್ಯಡ್ ಆಗುತ್ತೆ. ವಾನ್ ಡರ್ ವಾಲ್ಸ್ ರೇಡಿಯಸ್ ಆ್ಯಡ್ ಆದಾಗ ನಿಮ್ಮ ವ್ಯಾಲ್ಯೂ ಲಾರ್ಜರ್ ಇರ್ತದೆ. ವಾನ್ ಡರ್ ವಾಲ್ಸ್ ರೇಡಿಯಸ್ ಆ್ಯಡ್ ಮಾಡಲಿಲ್ಲ, ಕೋವಲೆಂಟ್ ರೇಡಿಯಸ್ ಆ್ಯಡ್ ಮಾಡಿದ್ದೀರಿ ಅಂದರೆ ನಿಮ್ಮ ವ್ಯಾಲ್ಯೂ ಕಡಿಮೆ ಇರುತ್ತೆ, 198 ಇರುತ್ತೆ ಇಲ್ಲಿ.
ಇಲ್ಲಿ 198 ಇದೆ, ಇಲ್ಲಿ 360 ಇದೆ ನೋಡ್ರಿ. ಇಸ್ ದ್ಯಾಟ್ ಕ್ಲಿಯರ್? ಬಟ್ ವೆನ್ ಯು ಕಮ್ ಟು ಬಾಂಡ್ ಲೆಂತ್, ಇಟ್ ಈಸ್ ಆಲ್ವೇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ center of the nuclei of the two atoms. If they are bonded, covalent, non-bonded, van der Waals. Is that clear? Right. ಇಲ್ಲೇ ನೋಡ್ರಿ, ಬಾಂಡ್ ಲೆಂತ್ ಆಫ್ ಸಮ್ ಆಫ್ ದ ಕಾಮನ್ ಬಾಂಡ್ಸ್. ಬಾಂಡ್ ಲೆಂತ್ ಅಂದರೆ ಕ್ಲಿಯರ್ ಆಯ್ತು ಈಗ. ಬಾಂಡ್ ಲೆಂತ್ ಅಂದರೆ ಎರಡು ಆಟಮ್ಸು ಬಾಂಡ್ ಆಗಿದಾವ, ಇದ್ರ ನ್ಯೂಕ್ಲಿಯಸ್ಸು ಇದ್ರ ನ್ಯೂಕ್ಲಿಯಸ್ಸು, ಎರಡು ನ್ಯೂಕ್ಲಿಯಸ್ ಮಧ್ಯೆ ಇರೋ ಡಿಸ್ಟೆನ್ಸ್ಗೆ ಬಾಂಡ್ ಲೆಂತ್ ಅಂತಾರೆ ಅಷ್ಟೇ. ಇಸ್ ದ್ಯಾಟ್ ಕ್ಲಿಯರ್? The distance between the center of the nuclei of the two bonded atoms. Clear? That is bond length. ಇಲ್ಲಿ ಹೈಡ್ರೋಜನ್ ಬಾಂಡ್ ಲೆಂತ್ ಎಷ್ಟಿದೆ? 74. ಕ್ಲೋರಿನ್ 199. ಇಲ್ಲೇ ನೋಡ್ರಿ, ಹೈಡ್ರೋಜನ್ ಇಂದ ಕ್ಲೋರಿನ್ ಬಂದ ಕೂಡಲೇ ಏನಾಯ್ತು? ಬಾಂಡ್ ಲೆಂತ್ ಇನ್ಕ್ರೀಸ್ ಆಯ್ತಲ್ವ? ಬಿಕಾಸ್ ಹೈಡ್ರೋಜನ್ ದ ಸೈಜ್ ಕಡಿಮೆ ಇದೆ. ಎಷ್ಟು ಸೈಜ್ ಕಡಿಮೆ ಇರುತ್ತೆ ಅಷ್ಟು ಬಾಂಡ್ ಲೆಂತ್ ಕಡಿಮೆ ಇರುತ್ತೆ. ಸೈಜ್ ಇಸ್ ಮೋರ್, ಬಾಂಡ್ ಲೆಂತ್ ಇಸ್ ಮೋರ್. ಇಲ್ಲೇ ನೋಡ್ರಿ, ಆಕ್ಸಿಜನ್ ಡಬಲ್ ಬಾಂಡ್, ಬಾಂಡ್ ಲೆಂತ್ ಇಸ್ 120. ಕಾರ್ಬನ್ ಸಿಂಗಲ್ ಬಾಂಡ್, ಕಾರ್ಬನ್ ಡಬಲ್ ಬಾಂಡ್, ಕಾರ್ಬನ್ ಟ್ರಿಪಲ್ ಬಾಂಡ್. ನೋಡ್ರಿ, ಒಂದೇ ಬಾಂಡ್ ಇದ್ದಾಗ ಹತ್ರ ಬಂದಿರೋದಿಲ್ಲ, ಎರಡು ಬಾಂಡ್ ಇದ್ರೆ ಹತ್ರ ಬರ್ತಾವ, ಮೂರು ಬಾಂಡ್ ಇದ್ರೆ ಇನ್ನೂ ಹತ್ರ ಬಂದಿರ್ತಾವ. ಎಷ್ಟು ಹತ್ರ ಬರ್ತಾವ ಅಷ್ಟು ಬಾಂಡ್ ಲೆಂತ್ ಕಡಿಮೆ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಒನ್ ಬಾಂಡ್ ಅವೇ, ಟೂ ಬಾಂಡ್ ಕ್ಲೋಸ್, ತ್ರೀ ಬಾಂಡ್ ವೆರಿ ಕ್ಲೋಸ್. ಸೊ ಬಾಂಡ್ ಲೆಂತ್ ಗೋಸ್ ಆನ್ ಡಿಕ್ರೀಸಿಂಗ್. ಇಲ್ಲೇ ನೋಡ್ರಿ, ನೈಟ್ರೋಜನ್ನಲ್ಲಿ ಒನ್ ಬಾಂಡ್ 145, ಟೂ ಬಾಂಡ್ ಕ್ಲೋಸ್ ಬಂತು, ತ್ರೀ ಬಾಂಡ್ ಇನ್ನೂ ಕ್ಲೋಸ್ ಬಂತು. ಇಸ್ ದ್ಯಾಟ್ ಕ್ಲಿಯರ್? ಆಸ್ ದ ಆಟಮ್ಸ್ ಕಮ್ ಕ್ಲೋಸರ್, ಬಾಂಡ್ ಲೆಂತ್ ಡಿಕ್ರೀಸಸ್. ಇಲ್ಲೇ ನೋಡ್ರಿ, H and H ಆಯಿತು. ಓಕೆ, ಇಲ್ಲಿ ಬೇರೆ ಬೇರೆ ಆಟಮ್ಸ್ ಮಧ್ಯ H and H ಬಿಟ್ಟು HNCl. ಇಲ್ಲೇ ನೋಡ್ರಿ ನೀವು, ಕ್ಲೋರಿನ್, ಬ್ರೋಮೀನ್, ಅಯೋಡಿನ್ ಎಲ್ಲಿ ಬರ್ತಾವ? ಇವು 17th ಗ್ರೂಪಲ್ಲಿ ಬರ್ತಾವ. ಎಸ್ ಆರ್ನು? ಕ್ಲೋರಿನ್, ಬ್ರೋಮೀನ್, ಅಯೋಡಿನ್. ಆಸ್ ಯು ಕಮ್ ಡೌನ್ ಏನಾಗುತ್ತೆ? ಸೈಜು ಇನ್ಕ್ರೀಸ್ ಆಗುತ್ತಲ್ಲ, ಸೊ ಸೈಜ್ ಇದರದ್ದು ಇನ್ಕ್ರೀಸ್ ಆದಂಗೆ ಬಾಂಡ್ ಲೆಂತ್ ಏನಾಗುತ್ತೆ? ಇನ್ಕ್ರೀಸ್ ಆಗಿದೆ ನೋಡ್ರಿ. ಇಸ್ ದಟ್ ಕ್ಲಿಯರ್? ಸೈಜ್ ಆಫ್ ಕ್ಲೋರಿನ್ ಈಸ್ ಲೆಸ್, ಬ್ರೋಮಿನ್ ಈಸ್ ಮೋರ್, ಅಯೋಡಿನ್ ಈಸ್ ಮೋರ್. ಸೊ ದೇರ್ ಫೋರ್ ಬಾಂಡ್ ಲೆಂತ್ ಇನ್ಕ್ರೀಸಸ್. ಸೊ CH109, Cl ಈಸ್ ಮೋರ್, 177 ನೋಡ್ರಿ. ಈ ಥರ ಕಂಪೇರ್ ಮಾಡ್ಬೋದು. OH 96, ನೈಟ್ರೋಜನ್ ಆ್ಯಂಡ್ ಆಕ್ಸಿಜನ್ 137, ಕಾರ್ಬನ್ ಡಬಲ್ ಬಾಂಡ್ ನೋಡ್ರಿ, ಸಿಂಗಲ್ ಬಾಂಡ್ 143, ಡಬಲ್ ಬಾಂಡ್ ಇನ್ನೂ ಕ್ಲೋಸ್ ಬಂತು, ಬಾಂಡ್ ಲೆಂತ್ ಕಡಿಮೆ ಆಯಿತು. ಇಲ್ಲೇ ನೋಡ್ರಿ, C ಮತ್ತು N, ಸಿಂಗಲ್ ಬಾಂಡ್ 143, ಡಬಲ್ ಬಾಂಡ್ 138, ಟ್ರಿಪಲ್ ಬಾಂಡ್ 116. ಸೊ ದಿಸ್ ಈಸ್ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಬಾಂಡೆಡ್ ಆಟಮ್ಸ್. ಸಿಂಗಲ್ ಬಾಂಡ್ ಇದ್ರೆ ಬಾಂಡ್ ಲೆಂತ್ ಕಡಿಮೆ ಇರುತ್ತೆ, ಡಬಲ್ ಬಾಂಡ್ ಇದ್ರೆ ಬಾಂಡ್ ಇನ್ನೂ ಕಡಿಮೆ, ಸಿಂಗಲ್ ಬಾಂಡ್ ಇದ್ರೆ ಬಾಂಡ್ ಲೆಂತ್ ವುಡ್ ಬಿ ಮೋರ್, ಡಬಲ್ ಬಾಂಡ್ ಇದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ, ಟ್ರಿಪಲ್ ಬಾಂಡ್ ಇದ್ರೆ ಇನ್ನೂ ಕಡಿಮೆ ಆಗುತ್ತೆ. ಸೊ ಹೆಂಗೆ ನಂಬರ್ ಆಫ್ ಬಾಂಡ್ಸ್ ಜಾಸ್ತಿ ಆಗ್ತಾವ ಹಂಗೆ ಬಾಂಡ್ ಲೆಂತ್ ಕಡಿಮೆ ಆಗುತ್ತೆ. ಯು ಶುಡ್ ರಿಮೆಂಬರ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ವಿ ಕ್ಯಾನ್ ಗೋ ಟು ಬಾಂಡ್ ಆ್ಯಂಗಲ್. ಈಗ ಬಾಂಡ್ ಆ್ಯಂಗಲ್ ಹೆಂಗೆ ಫಾರ್ಮ್ ಮಾಡೋದು, ಹೆಂಗೆ ಡಿಟರ್ಮೈನ್ ಮಾಡೋದು ನೋಡೋಣ. ಫಸ್ಟ್ ಇಲ್ಲಿ ಒಂದು ಪರ್ಟಿಕ್ಯುಲರ್ ಆಟಮ್ ಇದೆ, ಇದು ಒಂದು A ಮತ್ತು ಇದು ಒಂದು B ಜೊತೆ ಬಾಂಡ್ ಫಾರ್ಮೇಷನ್ ಆಗಿದೆ. ಆರ್ಬಿಟಲ್ ಓವರ್ಲ್ಯಾಪಿಂಗ್ ಎಲ್ಲ ಆಮೇಲೆ ಗೊತ್ತಾಗುತ್ತೆ. ಇದರಲ್ಲಿರುವಂಥ ಆರ್ಬಿಟಲ್ಸು ಓವರ್ಲ್ಯಾಪ್ ಆಗಿರ್ತಾವ, ಅವಾಗ ಬಾಂಡ್ ಫಾರ್ಮ್ ಆಗುತ್ತೆ. ಇದರಲ್ಲಿರುವಂಥ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗಿ ಬಾಂಡ್ ಫಾರ್ಮ್ ಮಾಡುತ್ತೆ. ಈ ಆರ್ಬಿಟಲ್ಗೊಂದು ಡೈರೆಕ್ಷನ್ ಇರುತ್ತೆ, ಈ ಆರ್ಬಿಟಲ್ಗೊಂದು ಡೈರೆಕ್ಷನ್ ಇರುತ್ತೆ. ಆ ಎರಡೂ ಆರ್ಬಿಟಲ್ಗೆ ಏನು ವಿತ್ ಡೈರೆಕ್ಷನ್ ಬಾಂಡ್ ಫಾರ್ಮೇಷನ್ ಆಗಿರುತ್ತಲ್ಲ, ಅದ್ರ ನಡುವಿರುವಂಥ ಆ್ಯಂಗಲ್ಗೆ ಏನಂತಾರ? ಬಾಂಡ್ ಆ್ಯಂಗಲ್ ಅಂತಾರ. ಇಸ್ ದ್ಯಾಟ್ ಕ್ಲಿಯರ್? ಆರ್ಬಿಟಲ್ಸ್ಗೆ ಡೈರೆಕ್ಷನ್ ಇರುತ್ತೆ, ಅದೇ ಡೈರೆಕ್ಷನ್ನಲ್ಲಿ ಅವು ಓವರ್ಲ್ಯಾಪ್ ಆಗಿರಬೇಕು. ಆ ಆರ್ಬಿಟಲ್ಲು ಈ ಬಾಂಡು ಮಧ್ಯೆ ಇರುವಂಥ ಆ್ಯಂಗಲ್ಗೆ ಏನಂತಾರೆ? ಬಾಂಡ್ ಆ್ಯಂಗಲ್. ಸೊ ಹೌ ಡು ಯು ಡಿಫೈನ್ ಬಾಂಡ್ ಆ್ಯಂಗಲ್? ಬಾಂಡ್ ಆ್ಯಂಗಲ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್. ವಾಟ್ ಆರ್ ದೋಸ್ ಲೈನ್ಸ್? ಇವು ಲೈನ್ಸ್ ಏನಿವು? ದೀಸ್ ಲೈನ್ಸ್ ಆರ್ ಟೆಲಿಂಗ್ ಯು ದ representing the direction of the bonds. What is the bond angle? Angle between the lines. Lines are representing the direction of the bond. Is that clear? That is, the orbitals containing the bonding electron is called bond angle. ಒಂದು ಪರ್ಟಿಕ್ಯುಲರ್ ಆಟಮ್ ಇದೆ, ಅದು ಬಾಂಡನ್ನು ಫಾರ್ಮ್ ಮಾಡಬೇಕಂದ್ರೆ ಅಟಾಮಿಕ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗಬೇಕು, ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಓವರ್ಲ್ಯಾಪ್ ಆಗ್ತಾವ. ಅದೇ ಡೈರೆಕ್ಷನಲ್ಲಿ ನೀವು ಲೈನ್ ಹಾಕಿಬಿಟ್ರೆ ಆ ಲೈನ್ ಮಧ್ಯೆ ಇರುವಂಥ ಆ್ಯಂಗಲ್ಗೆ ನಾವು ಏನು ಥಿಯರಾಟಿಕಲಿ ಹೆಂಗೆ ಡಿಫೈನ್ ಮಾಡ್ತೀವಿ? ಬಾಂಡ್ ಆ್ಯಂಗಲ್ ಅಂತ ಡಿಫೈನ್ ಮಾಡ್ತೀವಿ. ಬಾಂಡ್ ಆ್ಯಂಗಲ್ ಇಸ್ ದ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್ ರೀಪ್ರೆಸೆಂಟಿಂಗ್ ದ ಬಾಂಡ್ಸ್, ಆ್ಯಂಡ್ ದೋಸ್ ಲೈನ್ಸ್ ಆರ್ ನಥಿಂಗ್ ಬಟ್ ಬಾಂಡ್ಸ್ ಫಾರ್ಮ್ಡ್ ಬೈ ಓವರ್ಲ್ಯಾಪಿಂಗ್ ಆಫ್ ದ ಆರ್ಬಿಟಲ್. ಆ ಲೈನ್ ಅಂದರೆ ಏನು?
ಬಾಂಡ್. ಬಾಂಡ್ ಅಂದರೆ ಏನು? ಆರ್ಬಿಟಲ್ಸು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಓವರ್ಲ್ಯಾಪ್ ಆಗಿ ಬಾಂಡ್ ಫಾರ್ಮ್ ಮಾಡಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಕಾರ್ಬನ್, ಒಂದು ಕಾರ್ಬನ್ನು 4 ಹೈಡ್ರೋಜನ್ ಜೊತೆ ಬಾಂಡ್ ಫಾರ್ಮೇಷನ್ ಆಗಿರ್ತದೆ. ಓಕೆ, ಹೈಡ್ರೋಜನ್ ಅನ್ಕೋತೀನಿ, ಮೀಥೇನ್ ಮಾಡ್ತೀನಿ. ಓಕೆ, 1 ಹೈಡ್ರೋಜನ್, 2 ಹೈಡ್ರೋಜನ್, 3 ಹೈಡ್ರೋಜನ್, 4 ಹೈಡ್ರೋಜನ್. ಸೊ ಇಲ್ಲಿ ಪ್ರತಿ HCH ಪ್ರತಿ HCH ಮಧ್ಯ ಬಾಂಡ್ ಆಂಗಲ್ ಎಷ್ಟಿದೆ? 109 ಡಿಗ್ರಿ 28 ಮಿನಿಟ್ಸ್. 109 ಡಿಗ್ರಿ 28 ಮಿನಿಟ್ಸ್. ಇಲ್ಲಿ ನೋಡ್ರಿ, 1 ಡಿಗ್ರಿ ಅಂದರೆ ಎಷ್ಟು? 60 ಮಿನಿಟ್. ಎವ್ರಿ ಮಿನಿಟ್ ಈಸ್ ಅಗೇನ್ 60 ಸೆಕೆಂಡ್. ಎಕ್ಸಾಕ್ಟ್ಲಿ 1 ಡಿಗ್ರಿ 60 ಮಿನಿಟ್, ಎವ್ರಿ ಮಿನಿಟ್ ಈಸ್ ಅಗೇನ್ 60 ಸೆಕೆಂಡ್ಸ್. ಅದೇ ರೀತಿ ಅಮೋನಿಯಾ ಮಾಲಿಕ್ಯೂಲ್ ನೋಡ್ರಿ, ಯಾವ ಮಾಲಿಕ್ಯೂಲ್ ಇದು? ಅಮೋನಿಯಾ ಮಾಲಿಕ್ಯೂಲ್, NH3. ಇಲ್ಲಿ NH3 ಅಲ್ಲಿ 3 ಬಾಂಡ್ ಫಾರ್ಮ್ ಮಾಡಿದೆ, 1 2 3. HNH ಮಧ್ಯ ಇರುವಂಥ ಬಾಂಡ್ ಆಂಗಲ್ ಎಷ್ಟು? 107. ಅದೇ ರೀತಿ ವಾಟರಲ್ಲಿ ನೋಡ್ರಿ, ವಾಟರಲ್ಲಿ H ಮತ್ತು ಆಕ್ಸಿಜನ್ ಮಧ್ಯ ಇರುವಂಥ ಬಾಂಡ್, ಲೈನ್ಸ್ ಇವು ವಿಚ್ ಆರ್ ರಿಪ್ರೆಸೆಂಟಿಂಗ್ ದ ಬಾಂಡ್. ಅಲ್ಲಿ ಇರುವಂಥ ಬಾಂಡ್ ಆಂಗಲ್ 104.5 ಡಿಗ್ರಿ. ಬೋರಾನ್ ಟ್ರೈಫ್ಲೋರೈಡ್ ಅಥವಾ BF3 ಅಲ್ಲಿ ನೋಡ್ರಿ, ಬೋರಾನು 3 ಬಾಂಡ್ ಫಾರ್ಮ್ ಮಾಡಿದೆ, FBF ಮಧ್ಯ ಇರುವಂಥ ಬಾಂಡ್ ಆಂಗಲ್ ಎಷ್ಟು? 120 ಡಿಗ್ರಿ. ಇಸ್ ದಟ್ ಕ್ಲಿಯರ್? ಸೊ ಬಾಂಡ್ ಆಂಗಲ್ ಅಂದ್ರೆ ಏನ್ರಿ? ಇಟ್ ಈಸ್ ಆಂಗಲ್ ಬಿಟ್ವೀನ್ ದ ಲೈನ್ಸ್ ರಿಪ್ರೆಸೆಂಟಿಂಗ್ ದ ಬಾಂಡ್ಸ್. ಆಂಗಲ್ ಬಿಟ್ವೀನ್ ದ ಲೈನ್ಸ್ ರಿಪ್ರೆಸೆಂಟಿಂಗ್ ದ ಬಾಂಡ್ಸ್. ಲೈನ್ಸ್ ಅಂದ್ರೆ ಏನ್ರಿ? ಬಾಂಡ್. ಹೌ ದೇ ಆರ್ ಫಾರ್ಮ್ಡ್, ವೆನ್ ದೇ ಆರ್ ಫಾರ್ಮ್ಡ್, ವೈ ದ ಬಾಂಡ್ ಆಂಗಲ್ ಇಸ್ ಡಿಫರೆಂಟ್, ಅದನ್ನೆಲ್ಲ ಆಮೇಲೆ ಸ್ಟಡಿ ಮಾಡೋಣ. ಬಟ್ ರೈಟ್ ನಾವು ಬಾಂಡ್ ಆಂಗಲ್ ಅಂದ್ರೆ ಏನಂತ ಗೊತ್ತಿರಲಿ. Is that clear, students? With this we can next go to what? Bond enthalpy. With this we can next go to what? Bond enthalpy. Bond enthalpy ಅಂದ್ರೆ ನೋಡ್ರಿ, amount of the energy. Bond enthalpy ಅಂದ್ರೆ ಏನ್ರಿ? Amount of the energy. Amount of the energy required to break 1 mole of bond. 1 mole ಅಂದ್ರೆ ಎಷ್ಟು ರೀ? Avogadro's number of bonds of a particular type so as to separate them into gaseous atoms is called bond dissociation enthalpy or simply bond enthalpy. ಇಲ್ಲಿ ನನ್ನ ಹತ್ರ ಏನಿದೆ? A and A. 1 mole of A and A ಅಂದ್ರೆ ಏನು? 1 A and A ಅಂದ್ರೆ 1 bond between A and A. 1 mole of A and A ಅಂದ್ರೆ Avogadro's number of A2 molecule ಇದೆ, Avogadro number of A2 ಮಧ್ಯ ಇರುವಂಥ ಬಾಂಡ್ಸ್ ಇದಾವೆ. I am having Avogadro's number of ಅಂದರೆ 6.022. 6.022 into 10 raised to 23 ಇಷ್ಟು ನಂಬರ್ ಆಫ್ ಬಾಂಡ್ಸ್ ಇದೆ ನನ್ನ ಹತ್ರ. ಇಷ್ಟು ನಂಬರ್ ಆಫ್ ಬಾಂಡ್ಸ್ ಅನ್ನ ಬ್ರೇಕ್ ಮಾಡಲಿಕ್ಕೆ ಬೇಕಾಗಿರುವಂಥ ಎನರ್ಜಿಗೆ ಏನಂತಾರ? ಬಾಂಡ್ ಎಂಥಾಲ್ಪಿ. ಇಲ್ಲೇ ನೋಡ್ರಿ, A2 ಅನ್ನ ನಾನು ಬ್ರೇಕ್ ಮಾಡಿಬಿಟ್ಟು A ಮತ್ತೆ A ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ A2 ಅಂದ್ರೆ ಏನ್ರಿ? A and A. ಇದು 1 ಮೋಲ್. 1 ಮೋಲ್ ಅಂದ್ರೆ ಅವೋಗಡ್ರೋಸ್ ನಂಬರ್ ಆಫ್ ಬಾಂಡ್ ಇರ್ತಾವೆ. ಅವೋಗಡ್ರೋಸ್ ನಂಬರ್ ಆಫ್ ಬಾಂಡ್ ಅನ್ನ ಬ್ರೇಕ್ ಮಾಡಿಬಿಟ್ಟು ಐಸೋಲೇಟೆಡ್ ಗ್ಯಾಸಿಯಸ್ ಆಟಮ್ಸ್ ಅನ್ನ ಸೆಪರೇಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಎನರ್ಜಿಗೆ ಏನಂತಾರ? ಬಾಂಡ್ ಎಂಥಾಲ್ಪಿ ಆರ್ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ. ಇಸ್ ದಟ್ ಕ್ಲಿಯರ್? ಹೌ ವಿ ಡಿಫೈನ್ ಇಟ್? ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ 1 ಮೋಲ್ ಆಫ್ ಬಾಂಡ್ಸ್. 1 ಬಾಂಡ್ ಅಲ್ಲ, 1 ಮೋಲ್ ಆಫ್ ಬಾಂಡ್ಸ್ ಅಂದ್ರೆ ಅವೋಗಡ್ರೋಸ್ ನಂಬರ್ ಆಫ್ ಬಾಂಡ್ಸ್ ಆಫ್ ಅ ಪರ್ಟಿಕ್ಯುಲರ್ ಟೈಪ್ so that as to separate them into gaseous atoms. This bond enthalpy is usually expressed in what? Kilojoule per mole. ನೋಡ್ರಿ, ಕಿಲೋಜೋಲ್ ಪರ್ ಮೋಲ್ ಅಂದರೆ 1 ಮೋಲ್ ಆಫ್ ಬಾಂಡ್ಸ್ ಪರ್ ಮೋಲ್ ಅಂದರೆ 1 ಮೋಲ್ ಆಫ್ ಬಾಂಡ್ಸ್ ಅನ್ನು ಬ್ರೇಕ್ ಮಾಡಲಿಕ್ಕೆ ಎಷ್ಟು ಕಿಲೋಜೋಲ್ ಎನರ್ಜಿ ಬೇಕೋ ದಟ್ ಈಸ್ ಕಾಲ್ಡ್ ಆಸ್ ಬಾಂಡ್ ಎಂಥಾಲ್ಪಿ. ಗ್ರೇಟರ್ ಈಸ್ ದ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ, ಸ್ಟ್ರಾಂಗರ್ ಈಸ್ ದ ಬಾಂಡ್. ಎಷ್ಟು ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಜಾಸ್ತಿ ಇರುತ್ತೋ ಅಷ್ಟು ಸ್ಟ್ರಾಂಗರ್ ಈಸ್ ದ ಬಾಂಡ್. ಬಾಂಡ್ ಸ್ಟ್ರಾಂಗ್ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ? ನಮಗೆ ಬಹಳಷ್ಟು ಎನರ್ಜಿ ಬೇಕು ಬ್ರೇಕ್ ಮಾಡಲಿಕ್ಕೆ, ಅವಾಗ ದ ಸ್ಟೇಬಲ್ ಇದೆ ಬಾಂಡ್ ಅಂತ. ಇಸ್ ದಟ್ ಕ್ಲಿಯರ್? ಇಲ್ಲೇ ನೋಡ್ರಿ, ಹೈಡ್ರೋಜನ್ H2 ಗ್ಯಾಸನ್ನು ಬ್ರೇಕ್ ಮಾಡಿಬಿಟ್ಟು H ಸೆಪರೇಟ್ ಮಾಡಿದ್ದಾರೆ. ಇಲ್ಲಿ ಬೇಕಾಗಿರುವಂಥ ಎನರ್ಜಿ 435.8 ಕಿಲೋಜೂಲ್ ಪರ್ ಮೋಲ್ ಬೇಕು. ಅದೇ ಆಕ್ಸಿಜನ್ ಮಾಲಿಕ್ಯೂಲನ್ನು ಬ್ರೇಕ್ ಮಾಡಿ ಆಕ್ಸಿಜನ್ ಆಟಮ್ ಅಂತ ಸೆಪರೇಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಎನರ್ಜಿ 498. ನೈಟ್ರೋಜನ್ ಮಾಲಿಕ್ಯೂಲನ್ನು ಬ್ರೇಕ್ ಮಾಡಿ ನೈಟ್ರೋಜನ್ ಅಂತ ಫಾರ್ಮ್ ಮಾಡಬೇಕಾದ್ರೆ 946 ಬೇಕು ಎನರ್ಜಿ. ಇಲ್ಲೇ ನೋಡ್ರಿ, ಯಾಕೆ ಎನರ್ಜಿ ಇನ್ಕ್ರೀಸ್ ಆಗಿದೆ ನೋಡ್ರಿ. ಇಲ್ಲೇ ನೋಡ್ರಿ, ಹೈಡ್ರೋಜನ್ ಮಧ್ಯ ಇರುವಂಥ ಬಾಂಡ್ ಯಾವುದು? ಹೈಡ್ರೋಜನ್ ಮಧ್ಯ ಇರುವಂಥ ಬಾಂಡ್ 1, ಆಕ್ಸಿಜನ್ ಮಧ್ಯ ಇರುವಂಥ ಬಾಂಡ್ 2, ನೈಟ್ರೋಜನ್ ಮಧ್ಯ ಇರುವಂಥ ಬಾಂಡ್ 3. ದಿಸ್ ಇಸ್ ಸಿಂಗ್ಲಿ ಬಾಂಡೆಡ್, ಡಬಲಿ ಬಾಂಡೆಡ್, ಟ್ರಿಪಲಿ ಬಾಂಡೆಡ್.
ಇಲ್ಲಿ ಟ್ರಿಪಲಿ ಬಾಂಡೆಡ್ ಇರೋದ್ರಿಂದ ಐ ಟೋಲ್ಡ್ ಯು ದಟ್ ಬಾಂಡ್ ವಿಲ್ ಬಿ ವೆರಿ ಸ್ಟ್ರಾಂಗ್, ಬಾಂಡ್ ಎಂಥಾಲ್ಪಿ ವಿಲ್ ಬಿ ಹೈ. ಇಸ್ ದಟ್ ಕ್ಲಿಯರ್? ಸೊ ದೇರ್ ಫೋರ್ ಇದನ್ನ ಬ್ರೇಕ್ ಮಾಡಲಿಕ್ಕೆ ಐ ಆಮ್ ಹ್ಯಾವಿಂಗ್ ಹೈ ಅಮೌಂಟ್ ಆಫ್ ಎನರ್ಜಿ. ಡಬಲ್ ಬಾಂಡ್ ಇರೋದ್ರಿಂದ ಸ್ವಲ್ಪ ಕಡಿಮೆ, ಸಿಂಗಲ್ ಬಾಂಡ್ ಇರೋದ್ರಿಂದ ಇನ್ನೂ ಕಡಿಮೆ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಲೈಕ್ ದಿಸ್. ಇಸ್ ದಟ್ ಕ್ಲಿಯರ್? ಎಷ್ಟು ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಜಾಸ್ತಿ ಇರುತ್ತೋ ಅಷ್ಟು ಮಾಲಿಕ್ಯೂಲ್ ಸ್ಟೇಬಲ್ ಇರುತ್ತೆ, ಅಷ್ಟು ಬಾಂಡ್ ಸ್ಟ್ರಾಂಗ್ ಇರುತ್ತೆ. ಇಸ್ ದಟ್ ಕ್ಲಿಯರ್? ಸೊ bond dissociation enthalpy is directly proportional to stability of the bond. Stability of the bond. So ಯಾವ bond more stable ಈಗ? N2 bond is more stable than O2 bond is more stable than. Going by this, N2 is more stable than, O2 is more stable than H2 because nitrogen nitrogen ಮಧ್ಯ ಇರೋದು ಟ್ರಿಪಲ್ ಬಾಂಡ್, ಆಕ್ಸಿಜನ್ ಆಕ್ಸಿಜನ್ ಮಧ್ಯ ಇರೋದು ಡಬಲ್ ಬಾಂಡ್, ಹೈಡ್ರೋಜನ್ ಹೈಡ್ರೋಜನ್ ಮಧ್ಯ ಇರೋದು ಸಿಂಗಲ್ ಬಾಂಡ್. ಲೈಕ್ ದಿಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಇಸ್ ದಟ್ ಕ್ಲಿಯರ್? ಅದೇ ರೀತಿ ನೋಡ್ರಿ, ಕಾರ್ಬನ್ ಕಾರ್ಬನ್ ಮಧ್ಯ ಟ್ರಿಪಲ್ ಬಾಂಡ್ ಇರೋದು ದಟ್ ವಿಲ್ ಬಿ ಸ್ಟ್ರಾಂಗರ್ ದೆನ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್, ದಟ್ ವಿಲ್ ಬಿ ಸ್ಟ್ರಾಂಗರ್ ದೆನ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್. ಇದನ್ನು ಬ್ರೇಕ್ ಮಾಡಲಿಕ್ಕೆ ಕಡಿಮೆ ಎನರ್ಜಿ ಬೇಕು, ಇದನ್ನು ಬ್ರೇಕ್ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಬೇಕು, ಇದನ್ನು ಬ್ರೇಕ್ ಮಾಡಲಿಕ್ಕೆ ಇನ್ನೂ ಜಾಸ್ತಿ ಬೇಕು, ಬಿಕಾಸ್ ದಟ್ ಇಸ್ ಟ್ರಿಪಲ್ ಬಾಂಡ್ ಇದೆ ಅಲ್ಲಿ. ಇಸ್ ದಟ್ ಕ್ಲಿಯರ್? ಎಷ್ಟು ಬಾಂಡ್ ಎಂಥಾಲ್ಪಿ ಜಾಸ್ತಿ ಇರುತ್ತೋ ಅಷ್ಟು ಸ್ಟೆಬಿಲಿಟಿ ಇರುತ್ತೆ. Is that clear, students? That's great. With this, we can next go to average bond enthalpy in polyatomic molecules. Average bond enthalpy in polyatomic molecules. Ile nodri, for example, ABA ಅಂತ ಒಂದು ಮಾಲಿಕ್ಯೂಲ್ ಇದೆ. ABA ಅಂತ ಒಂದು ಮಾಲಿಕ್ಯೂಲ್ ಇದೆ. ಇಲ್ಲಿ ನಾ ಏನು ಮಾಡಬೇಕು ಈಗ? ಪಾಲಿಅಟಾಮಿಕ್ ಅಂದರೆ ಎರಡಕ್ಕಿಂತ ಹೆಚ್ಚು ಐಟಮ್ಸ್ ಇರೋದು. ಇಲ್ಲಿ ನೋಡ್ರಿ, ಮೂರು ಐಟಮ್ಸ್ ಇದಾವೆ. ಇಲ್ಲಿ ಏನು ಮಾಡಬೇಕು ನಾ ಈಗ? ಈ ಬಾಂಡನ್ನು ಡಿಸೋಸಿಯೇಟ್ ಮಾಡಬೇಕಂತಂದ್ರೆ ಐ ಹ್ಯಾವ್ ಟು ಬ್ರೇಕ್ ಎ ಬಿ ಬಾಂಡ್. ಇದು ಎ ಬಿ ಬಾಂಡ್ ನಂಬರ್ 1, ಇದು ಎ ಬಿ ಬಾಂಡ್ ನಂಬರ್ 2. ಇಲ್ಲೇನು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ both AB bonds is not same. Energy required to break two AB bonds is not same. AB ನೇ ಇದೆ, AB ನೇ ಇರೋದು, ಇಲ್ಲೂ AB ಇರೋದು, ಇಲ್ಲೂ AB ಇರೋದು. ಬಟ್ ಈ AB ಬಾಂಡ್ ಬ್ರೇಕ್ ಮಾಡಲಿಕ್ಕೆ ಸ್ವಲ್ಪ ಬೇರೆ ಎನರ್ಜಿ ಬೇಕಾಗತ್ತೆ. ಈ AB ಬಾಂಡ್ ಬ್ರೇಕ್ ಮಾಡಲಿಕ್ಕೆ ಸ್ವಲ್ಪ ಎನರ್ಜಿ ಬೇಕಾಗುತ್ತೆ, ಬೇರೆ ಇರುತ್ತೆ. ದಟ್ ಈಸ್ ಬಿಕಾಸ್ ಇಲ್ಲಿ AB ಅನ್ನ ಬಾಂಡ್ ಬ್ರೇಕ್ ಮಾಡಿಬಿಟ್ರಿ ಅಂತಂದ್ರೆ, ಸಪೋಸ್ ಬೇಸ್ಡ್ ಆನ್ ದ ಎಲೆಕ್ಟ್ರೋನೆಗೆಟಿವಿಟಿ, ಇಲ್ಲಿ ಚಾರ್ಜ್ ಡಿಫರೆನ್ಸ್, ಇಲ್ಲಿ ಇದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದ್ರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ. ಬಟ್ ಇಲ್ಲಿ ಈ ಬಾಂಡ್ ಅನ್ನ ಬ್ರೇಕ್ ಮಾಡಬೇಕಾದ್ರೆ, ಸಾರಿ, ABA ಇದೆ. ಈ ಬಾಂಡ್ ಅನ್ನ ಬ್ರೇಕ್ ಮಾಡಲಿಕ್ಕೆ ಬೇಕಾಗಿರುವಂತ ಎನರ್ಜಿ, ಈ ಬಾಂಡ್ ಅನ್ನ ಬ್ರೇಕ್ ಮಾಡಲಿಕ್ಕೆ ಬೇಕಾಗಿರುವಂತ ಎನರ್ಜಿ, ದೇ ಆರ್ ನಾಟ್ ಸೇಮ್. ಎರಡು ಸೇಮ್ ಬಾಂಡ್ಸೇ, AB ಬಾಂಡನೇ. ಬಟ್ ಇದನ್ನು ಬ್ರೇಕ್ ಮಾಡಲಿಕ್ಕೆ ಬೇರೆ ಬೇರೆ ಎನರ್ಜಿ, ಸ್ಲೈಟ್ಲಿ ಬೇರೆ ಬೇರೆ ಎನರ್ಜಿ ಇರುತ್ತೆ. ಯಾಕಂತಂದರೆ ಇದನ್ನು ಬ್ರೇಕ್ ಮಾಡಲಿಕ್ಕೆ ಬೇಕಾಗಿರುವಂಥ ಎಲೆಕ್ಟ್ರಾನಿಕ್ ಎನ್ವೈರ್ಮೆಂಟೇ ಬೇರೆ, ಇದನ್ನು ಬ್ರೇಕ್ ಮಾಡಲಿಕ್ಕೆ ಇರೋವಂಥ ಎಲೆಕ್ಟ್ರಾನಿಕ್ ಎನ್ವೈರ್ಮೆಂಟೇ ಬೇರೆ. ದಟ್ ಡಿಪೆಂಡ್ಸ್ ಆನ್, ಇದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇತ್ತಂದರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಜಾಸ್ತಿ ಇರುತ್ತೆ, ಇದನ್ನು ಬ್ರೇಕ್ ಮಾಡುವಾಗ ಇಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ, ಇಲ್ಲಿ ಕೈಂಡ್ ಆಫ್ ನ್ಯೂಟ್ರಲ್ ಇರುತ್ತೆ. ಇದು ಇಲ್ಲಿ ಬ್ರೇಕ್ ಮಾಡಬೇಕಾದ್ರೆ ದಿಸ್ ನೆಗೆಟಿವ್ ಚಾರ್ಜ್ ವಿಲ್ ಬಿ ಎರಡು ಕಡೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ದೇರ್ ಫಾರ್ ಎಲೆಕ್ಟ್ರಾನಿಕ್ ಎನ್ವೈರ್ಮೆಂಟ್ ವಿಲ್ ಬಿ ಡಿಫ್ರೆಂಟ್. ಸೇಮ್ ಬಾಂಡ್ಸ್ ಇದ್ರೂ ಕೂಡ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ದ ಬಾಂಡ್ ವಿಲ್ ಬಿ ಡಿಫ್ರೆಂಟ್. ದೇರ್ ಫೋರ್ ನಾವೇನು ಮಾಡ್ತೀವಿ, ಎರಡು ಬಾಂಡದ್ದು ಎನರ್ಜಿಯನ್ನು ಕನ್ಸಿಡರ್ ಮಾಡಿಬಿಟ್ಟು ವಾಟ್ ವಿ ಕಾಲ್ ಇಟ್ ಆಸ್ ಅವರೇಜ್ ಬಾಂಡ್ ಎಂಥಾಲ್ಪಿ ಅಂತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಫ್ ಯು ಕನ್ಸಿಡರ್ ವಾಟರ್ ಮಾಲಿಕ್ಯೂಲ್, ಈ ಬಾಂಡ್ ಬ್ರೇಕ್ ಮಾಡಬೇಕಾದ್ರೆ ಬಾಂಡ್ ಎಂಥಾಲ್ಪಿ ನಂಬರ್ 1, ಈ ಬಾಂಡನ್ನು ಬ್ರೇಕ್ ಮಾಡಬೇಕಾದ್ರೆ ಬೇಕಾಗಿರೋ ಎಂಥ ಎನರ್ಜಿ ಬಾಂಡ್ ಎಂಥಾಲ್ಪಿ ನಂಬರ್ 2. ಇಲ್ಲೇ ಅವರೇಜ್ ಬಾಂಡ್ ಎಂಥಾಲ್ಪಿ ಅಂತೇವೆ. ಏನಂತೇವಿ? ಅವರೇಜ್ ಬಾಂಡ್ ಎಂಥಾಲ್ಪಿ ವುಡ್ ಬಿ ಈಕ್ವಲ್ ಟು, ಫಾರ್ ಎಕ್ಸಾಂಪಲ್, ಫಸ್ಟ್ ಬಾಂಡನ್ನು ಬ್ರೇಕ್ ಮಾಡಲಿಕ್ಕೆ ಬೇಕಾಗಿರೋಂಥ ಎನರ್ಜಿ 502 ಕಿಲೋಜೌಲ್. ಎರಡನೇದು ಬಾಂಡನ್ನು ಬ್ರೇಕ್ ಮಾಡಬೇಕಾದ್ರೆ ಬೇಕಾಗಿರೋಂಥ ಎನರ್ಜಿ 427 ಕಿಲೋಜೌಲ್. ಬಿಕಾಸ್ ಎನರ್ಜಿ ಇಸ್ ಡಿಫರೆಂಟ್, energy required is different because of difference in
ಎಲೆಕ್ಟ್ರಾನಿಕ್ ಎನ್ವೈರ್ಮೆಂಟ್ ಅನ್ಬೇಕು ಅದಕ್ಕೆ. ಎಲೆಕ್ಟ್ರಾನಿಕ್ ಎನ್ವೈರ್ಮೆಂಟ್. ಈ ಬಾಂಡ್ ಅನ್ನ ಬ್ರೇಕ್ ಮಾಡಬೇಕಾದ್ರೆ ಮಾಲಿಕ್ಯೂಲ್ ಕಂಪ್ಲೀಟ್ಲಿ ನ್ಯೂಟ್ರಲ್ ಇದೆ. ಈ ಬಾಂಡ್ ಅನ್ನ ಬ್ರೇಕ್ ಆದ ಕೂಡಲೇ ಇದನ್ನ ಬ್ರೇಕ್ ಮಾಡಬೇಕಂದ್ರೆ ಇಲ್ಲಿ ಸ್ಲೈಟ್ಲಿ ನೆಗೆಟಿವ್ ಚಾರ್ಜ್ ಜಾಸ್ತಿ ಬಂದಿರುತ್ತೆ. ಅದಕ್ಕೆ ಎಲೆಕ್ಟ್ರಾನಿಕ್ ಎನ್ವೈರ್ಮೆಂಟ್ ಬೇರೆ ಬೇರೆ ಇದೆ ಅಂತ ಹೇಳ್ತೀವಿ ನಾವು. ಇಲ್ಲಿ ಆವರೇಜ್ ಬಾಂಡ್ ಎಂಥಾಲ್ಪಿ ಏನು ಬರುತ್ತೆ ಈಗ? 502 ಮೊದಲನೇ ಬಾಂಡ್ ಬ್ರೇಕ್ ಮಾಡಲಿಕ್ಕೆ, 427 ಎರಡನೇ ಬಾಂಡ್ ಬ್ರೇಕ್ ಮಾಡಲಿಕ್ಕೆ, ಡಿವೈಡೆಡ್ ಬೈ 2 2 7 9 2 ಡಿವೈಡೆಡ್ ಬೈ 2 ಅಂದರೆ 4 6 4 ಸಲ 4 2 1 2 4 1 6 6 4.5 464.5 ಕಿಲೋಜೌಲ್ಸ್. ಇದು ಆವರೇಜ್ ಬಾಂಡ್ ಎಂಥಾಲ್ಪಿ ಪರ್ ಮೋಲ್. ಬಾಂಡ್ ಎಂಥಾಲ್ಪಿ, ಆವರೇಜ್ ಬಾಂಡ್ ಎಂಥಾಲ್ಪಿ ಮಧ್ಯೆ ಡಿಫರೆನ್ಸ್ ಗೊತ್ತಾಯ್ತಾ? ಇಲ್ಲೇ ನೋಡ್ರಿ, ಫಾರ್ ಎಕ್ಸಾಂಪಲ್ ಇದು ವಾಟರ್ದಾಯ್ತು. ಇಲ್ಲೇ ನೋಡ್ರಿ, CH3OH ಅಲ್ಲಿ ಒಂದು OH ಬಾಂಡ್ ಇದೆ, C2H5OH ಅಲ್ಲಿ ಒಂದು OH ಬಾಂಡ್ ಇದೆ. ಇದಕ್ಕೆ ಬಾಂಡ್ ಅನ್ನ ಬ್ರೇಕ್ ಮಾಡಲಿಕ್ಕೆ ಬೇಕಾಗಿರುವಂಥ ಎನರ್ಜಿನೇ ಬೇರೆ, ಈ ಬಾಂಡ್ ಅನ್ನ ಬ್ರೇಕ್ ಮಾಡಲಿಕ್ಕೆ ಬೇಕಾಗಿರುವಂಥ ಎನರ್ಜಿನೇ ಬೇರೆ. ಬಿಕಾಸ್ ಇಲ್ಲಿ ಎಲೆಕ್ಟ್ರಾನಿಕ್ ಎನ್ವೈರ್ಮೆಂಟ್ ಇಸ್ ಡ್ಯೂ ಟು CH3, ಹಿಯರ್ ಇಟ್ ಇಸ್ ಡ್ಯೂ ಟು C2H5. ದೇ ಬೋತ್ ಹ್ಯಾವ್ ಡಿಫರೆಂಟ್ ಅಬಿಲಿಟಿ ಟು ಗಿವ್ ದ ಎಲೆಕ್ಟ್ರಾನ್. ಅದನ್ನೆಲ್ಲ ಆಮೇಲೆ ಸ್ಟಡಿ ಮಾಡೋಣ. ಬಟ್ ರೈಟ್ ನಾವ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಡಿಫರೆಂಟ್ ಮಾಲಿಕ್ಯೂಲ್ಸ್ ಹ್ಯಾವ್ ಡಿಫರೆಂಟ್ ಎಲೆಕ್ಟ್ರಾನಿಕ್ ಎನ್ವೈರ್ಮೆಂಟ್, ದೇರ್ ಫೋರ್ ಡಿಫರೆಂಟ್ ಎನರ್ಜೀಸ್ ರಿಕ್ವೈರ್ಡ್ ಟು ಬ್ರೇಕ್ ದ ಸೇಮ್ ಬಾಂಡ್. ಬೇರೆ ಬೇರೆ ಮಾಲಿಕ್ಯೂಲಲ್ಲಿ ಸೇಮ್ ಬಾಂಡನ್ನು ಬ್ರೇಕ್ ಮಾಡಲಿಕ್ಕೂ ಬೇರೆ ಬೇರೆ ಎನರ್ಜಿ ಇರುತ್ತೆ. ಬಿಕಾಸ್ ಬೇರೆ ಬೇರೆ ಮಾಲಿಕ್ಯೂಲಲ್ಲಿ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಎನ್ವೈರ್ಮೆಂಟ್ ಇರುತ್ತೆ. ಇಸ್ ದಟ್ ಕ್ಲಿಯರ್? ಸೊ ಅದಕ್ಕೆ ಎಲ್ಲ ಸೇರಿಸಿ ಡಿವೈಡೆಡ್ ಬೈ ನಂಬರ್ ಆಫ್ ಬಾಂಡ್ಸ್ ಟು ಬಿ ಬ್ರೋಕನ್ ಮಾಡಿದರೆ ನಮಗೇನು ಸಿಗುತ್ತೆ? ಆವರೇಜ್ ಬಾಂಡ್ ಎಂಥಾಲ್ಪಿ. ಸೊ ದೇರ್ ಫೋರ್ ಮಲ್ಟಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಥವಾ ಮಲ್ಟಿ ಅಟಾಮಿಕ್ ಸಿಸ್ಟಮಲ್ಲಿ ಅಥವಾ ಪಾಲಿ ಅಟಾಮಿಕ್ ಸಿಸ್ಟಮಲ್ಲಿ ನಾವೇನಂತೀವಿ? ಆವರೇಜ್ ಬಾಂಡ್ ಎಂಥಾಲ್ಪಿಯನ್ನು ಯೂಸ್ ಮಾಡ್ತೀವಿ. ಕ್ಲಿಯರ್? ರೈಟ್. With this we go to factors affecting the bond enthalpy. Factors affecting the bond enthalpy ನೀವು ನೋಡಿದಿರಿ. ಎಷ್ಟು ಚಿಕ್ಕ ಆಟಮ್ ಇರುತ್ತೆ? X X, Y Y, Z Z. ಇಲ್ಲಿ ನೋಡ್ರಿ, ಸೈಜ್ ಆಫ್ ದ ಆಟಮ್ಸ್ ಇನ್ಕ್ರೀಸ್ ಆಗುತ್ತಾ? ಆವಾಗ ಬಾಂಡ್ ಲೆಂತ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಎಷ್ಟು ಬಾಂಡ್ ಲೆಂತ್ ಇನ್ಕ್ರೀಸ್ ಆಗುತ್ತೆ ಅಷ್ಟು ವೀಕ್ ಆಗುತ್ತೆ. ಇಲ್ಲಿ ಏನಾಗ್ತಾ ಇದೆ ಹೇಳ್ರಿ? ವಾಟ್ ಈಸ್ ಹ್ಯಾಪನಿಂಗ್ ಟು ದ ಸೈಜ್ ಆಫ್ ಆಟಮ್? ಸೈಜ್ ಆಫ್ ಆಟಮ್ಸ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಬಾಂಡ್ ಲೆಂತ್ ಏನಾಗುತ್ತೆ ಹೇಳ್ರಿ? ಬಾಂಡ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಬಾಂಡ್ ಎಂಥಾಲ್ಪಿ ಏನಾಗುತ್ತೆ ಹೇಳ್ರಿ? ಎಷ್ಟು ಬಾಂಡ್ ದೊಡ್ಡದಾಗುತ್ತೋ ಅಷ್ಟು ವೀಕ್ ಇರುತ್ತೆ. ಬಿಕಾಸ್ ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಅಂಡ್ ನ್ಯೂಕ್ಲಿಯಸ್ ಇಸ್ ಹೈ. ಬಾಂಡ್ ಎಂಥಾಲ್ಪಿ ವುಡ್ ಬಿ ಲೆಸ್. ಆವಾಗ stability would be less. Stability is less. Size of the atom matter ಆಗುತ್ತೆ ಬಾಂಡ್ ಎಂಥಾಲ್ಪಿಗೆ. ಸೈಜ್ ಆಫ್ ದ ಆಟಮ್ ಇನ್ಕ್ರೀಸ್ ಆದರೆ ಬಾಂಡ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಬಾಂಡ್ ಲೆಂತ್ ಇನ್ಕ್ರೀಸ್ ಆದರೆ ಬಾಂಡ್ ಎಂಥಾಲ್ಪಿ ಕಡಿಮೆ ಆಗುತ್ತೆ. ಬಾಂಡ್ ಎಂಥಾಲ್ಪಿ ಕಡಿಮೆ ಆದರೆ ಸ್ಟೆಬಿಲಿಟಿ ಕಡಿಮೆ ಆಗುತ್ತೆ. ಸೊ ದೇರ್ ಫೋರ್ ಬಾಂಡ್ ಎಂಥಾಲ್ಪಿ ಏನಾಗಿದೆ? ಕಡಿಮೆ ಆಗಿದೆ. ಸೈಜ್ ಜಾಸ್ತಿ ಆಗ್ತಾ ಇದೆ ಅಂದರೆ ಬಾಂಡ್ ಎಂಥಾಲ್ಪಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸೈಜ್ ಆಫ್ ದ ಆಟಮ್ಸ್ ಫಾರ್ಮಿಂಗ್ ದ ಬಾಂಡ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ರೈಟ್. ಆಮೇಲೆ ಮಲ್ಟಿಪ್ಲಿಸಿಟಿ ಆಫ್ ಬಾಂಡ್ಸ್. ಫಾರ್ ಎಕ್ಸಾಂಪಲ್, ಎ ಆ್ಯಂಡ್ ಎ ಮಧ್ಯ ಒಂದು ಬಾಂಡ್ ಇದೆ, ಎ ಆ್ಯಂಡ್ ಎ ಮಧ್ಯ ಡಬಲ್ ಬಾಂಡ್ ಇದೆ, ಎ ಆ್ಯಂಡ್ ಎ ಮಧ್ಯ ಟ್ರಿಪಲ್ ಬಾಂಡ್ ಇದೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸಿದ್ದೀನಿ, ಕಾರ್ಬನ್ ಮಧ್ಯ ಒಂದೇ ಬಾಂಡ್ ಇದ್ದಾಗ, ಕಾರ್ಬನ್ ಡಬಲ್ ಬಾಂಡ್ ಇದ್ದಾಗ, ಕಾರ್ಬನ್ ಟ್ರಿಪಲ್ ಬಾಂಡ್ ಇದ್ದಾಗ. ಆಸ್ ಯು ಕಮ್ ಡೌನ್ ಏನಾಗುತ್ತೆ ಹೇಳ್ರಿ? ಬಾಂಡ್ ಲೆಂತ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಯಾಕಂದ್ರೆ ಹತ್ರ ಬರ್ತಿರ್ತಾವಲ್ಲ ಅವು. ಎಷ್ಟು ಹತ್ರ ಬರ್ತಾವ ಅಷ್ಟು ಬಾಂಡ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಎಷ್ಟು ಬಾಂಡ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ ಅಷ್ಟು ಬಾಂಡ್ ಎಂಥಾಲ್ಪಿ ಇನ್ಕ್ರೀಸ್ ಆಗುತ್ತೆ. ಎಷ್ಟು ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ ಅಷ್ಟು ಅದನ್ನು ಬ್ರೇಕ್ ಮಾಡಲಿಕ್ಕೆ ಎನರ್ಜಿನೂ ಜಾಸ್ತಿ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ, ಯು ಆಲ್ರೆಡಿ ಸೀನ್ ಫಾರ್ ಕಾರ್ಬನ್ ಸಿಂಗಲ್, ಡಬಲ್, ಟ್ರಿಪಲ್ ಆಲ್ರೆಡಿ ಚಾರ್ಟ್ ಅಲ್ಲಿ ತೋರಿಸಿದ್ದೀನಿ. ಅರ್ಥ ಆಯ್ತಾ? ಆಮೇಲೆ ನಂಬರ್ ಆಫ್ ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್. ಇಲ್ಲೇ ನೋಡ್ರಿ, ಕಾರ್ಬನ್ ಮಧ್ಯ ಇಲ್ಲೂ ಲೋನ್ ಪೇರ್ ಇಲ್ಲ, ಇಲ್ಲೂ ಲೋನ್ ಪೇರ್ ಇಲ್ಲ. ನೀವು ನೈಟ್ರೋಜನ್ ಮಧ್ಯ ಬಾಂಡ್ ಫಾರ್ಮ್ ಮಾಡಿದ್ರೆ ಇಲ್ಲೇ ಒಂದು ಲೋನ್ ಪೇರು, ಇಲ್ಲೇ ಒಂದು ಲೋನ್ ಪೇರ್ ಬರುತ್ತೆ. ಆಕ್ಸಿಜನ್ ಮಧ್ಯ ಅಂದರೆ ಇಲ್ಲಿ 2 ಲೋನ್ ಪೇರು, ಇಲ್ಲಿ 2 ಲೋನ್ ಪೇರು. ಫ್ಲೋರಿನ್ ಮಧ್ಯ ಅಂದರೆ ಲೆವಿ ಸ್ಟ್ರಕ್ಚರ್ ನೋಡ್ರಿ, ಅಲ್ಲೇ ಗೊತ್ತಾಗುತ್ತೆ.
ಇಲ್ಲಿ 3 ಪೇರು, ಇಲ್ಲಿ 3 ಪೇರ್ ಬರುತ್ತೆ. ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲೆಷ್ಟು 0, ಇಲ್ಲೆಷ್ಟು ಒಂದೊಂದು ಇದಾವೆ, ಇಲ್ಲೆಷ್ಟು 2 ಇಲ್ಲೆರಡು 3 ಇದಾವೆ. ಯಾವಾಗ ಲೋನ್ ಪೇರ್ಸ್ ಜಾಸ್ತಿ ಆಗ್ತಾವ, ಈ ಲೋನ್ ಪೇರ್ ರಿಪೆಲ್ ಮಾಡ್ತಾವ. ರಿಪೆಲ್ ಮಾಡಿದ ಕೂಡಲೇ ದೂರ ಹೋಗ್ತಾವ, ಬಾಂಡ್ ವೀಕ್ ಆಗುತ್ತೆ. ಬಾಂಡ್ ವೀಕ್ ಆಗೋದ್ರಿಂದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ಕಡಿಮೆ ಆಗುತ್ತೆ. ಇಲ್ಲಿ ಬಾಂಡ್ ಪೇರ್ಸ್ ಇಲ್ಲ, ಲೋನ್ ಪೇರ್ಸ್ ಇಲ್ಲ, ರಿಪೆಲ್ ಆಗೋದಿಲ್ಲ, ಹತ್ರ ಬರ್ತಾವ, ಬಾಂಡ್ ಸ್ಟ್ರಾಂಗ್ ಇರ್ತದ, ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ಈಸ್ ಹೈ. ಇಸ್ ದಟ್ ಕ್ಲಿಯರ್? ಸೊ ಬಾಂಡ್ ಎಂಥಾಲ್ಪಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ದ ಬಾಂಡಿಂಗ್ ಆಟಮ್ಸ್ ಕಡಿಮೆ ಇದ್ರೆ ಬಾಂಡ್ ಎಂಥಾಲ್ಪಿ ಹೈ ಇರುತ್ತೆ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಈ ಥರ ಜಾಸ್ತಿ ಇದ್ರೆ ಬಾಂಡ್ ಎಂಥಾಲ್ಪಿ ಈ ಥರ ಕಡಿಮೆ ಇರುತ್ತೆ. ಸೊ ಸ್ಟೆಬಿಲಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಲೋನ್ ಪೇರ್ಸ್ ಆನ್ ದ ಬಾಂಡಿಂಗ್ ಆಟಮ್ಸ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ನೆಕ್ಸ್ಟ್ ಕಮಿಂಗ್ ಟು ವಾಟ್? ಬಾಂಡ್ ಆರ್ಡರ್. ಬಾಂಡ್ ಪ್ಯಾರಾಮೀಟರ್ ನಂಬರ್ 3 ಬಾಂಡ್ ಆರ್ಡರ್. ಬಾಂಡ್ ಆರ್ಡರ್ ಅಂದ್ರೆ ಏನ್ರಿ? ಇಲ್ಲೇ ನೋಡ್ರಿ, ಲೆವಿ ಸ್ಟ್ರಕ್ಚರಲ್ಲಿ ನೀವು ಫಾರ್ ಎಕ್ಸಾಂಪಲ್ ಹೆಂಗೆ ಬರೆದ್ರಿ? ಹೈಡ್ರೋಜನ್ದು H ಸಿಂಗಲ್ ಬಾಂಡ್ H, ಆಕ್ಸಿಜನ್ O ಡಬಲ್ ಬಾಂಡ್ O, ನೈಟ್ರೋಜನ್ N ಟ್ರಿಪಲ್ ಬಾಂಡ್ N, C ಟ್ರಿಪಲ್ ಬಾಂಡ್ O, ಈ ಥರ ಬರೆದ್ರಲ್ಲ. 2 ಆಟಮ್ಸು, ದ ನಂಬರ್ ಆಫ್ ಬಾಂಡ್ಸ್ ಪ್ರೆಸೆಂಟ್ ಬಿಟ್ವೀನ್ ದ 2 ಆಟಮ್ಸ್ ಈಸ್ ಕಾಲ್ಡ್ ಬಾಂಡ್ ಆರ್ಡರ್. ಬಾಂಡ್ ಆರ್ಡರ್ ಅಂದ್ರೆ ಏನು? 2 ಆಟಮ್ಸ್ ಮಧ್ಯ ಇರುವಂಥ ನಂಬರ್ ಆಫ್ ಬಾಂಡ್ಸ್ಗೆ ಬಾಂಡ್ ಆರ್ಡರ್ ಅಂತೀವಿ. 2 ಆಟಮ್ಸ್ ಮಧ್ಯ ಇರುವಂಥ ಬಾಂಡ್ 1, ಬಾಂಡ್ ಆರ್ಡರ್ 1. 2 ಬಾಂಡ್ಸ್ ಇದಾವ, ಬಾಂಡ್ ಆರ್ಡರ್ 2. 3 ಬಾಂಡ್ ಇದ್ದಾವ, ಬಾಂಡ್ ಆರ್ಡರ್ 3. 3 ಬಾಂಡ್ ಆರ್ಡರ್ ಇದಾವ, ಬಾಂಡ್ ಆರ್ಡರ್ 3. 2 ಆಟಮ್ಸ್ ಮಧ್ಯ ಲೆವಿ ಸ್ಟ್ರಕ್ಚರ್ನಲ್ಲಿ ಎಷ್ಟು ಬಾಂಡ್ ಇರುತ್ತೋ ದಟ್ ಈಸ್ ಕಾಲ್ಡ್ ಆಸ್ ಬಾಂಡ್ ಆರ್ಡರ್. ನಿಮಗೆ ರೆಸೋನೆನ್ಸ್ ಕಲಿಸಿದ ಕೂಡಲೇ ಮತ್ತೆ ಬಾಂಡ್ ಆರ್ಡರ್ ಇನ್ ಮಲ್ಟಿ ಅಟಾಮಿಕ್ ಆಟಮ್ಸ್ ಅದನ್ನು ಹೇಳ್ತೀನಿ. ಬಟ್ ರೈಟ್ ನಾವು ಡೈ ಅಟಾಮಿಕ್ ಸಿಸ್ಟಮಲ್ಲಿ 2 ಆಟಮ್ಸ್ ಮಧ್ಯ ಇರುವಂಥ ನಂಬರ್ ಆಫ್ ಬಾಂಡ್ಸ್ಗೆ ಬಾಂಡ್ ಆರ್ಡರ್ ಅಂತೀವಿ. ಆಸ್ ಸಿಂಪಲ್ ಆಸ್ ದ್ಯಾಟ್. ಮತ್ತು ಎಷ್ಟು ಬಾಂಡ್ ಆರ್ಡರ್ ಇರುತ್ತೆ ಅಷ್ಟು ಹತ್ರ ಬರ್ತಾವೆ ಮಾಲಿಕ್ಯೂಲ್ಸ್. ಬಿಕಾಸ್ ಅಷ್ಟು ಬಾಂಡ್ ಇರೋದ್ರಿಂದ ದೇ ವಿಲ್ ಓವರ್ಲ್ಯಾಪ್ ಮೋರ್ ಆ್ಯಂಡ್ ಕಮ್ ಕ್ಲೋಸರ್. ರಿಮೆಂಬರ್, ಫಾರ್ ಆಡ್ ಎಲೆಕ್ಟ್ರಾನ್ ಮಾಲಿಕ್ಯೂಲ್ ಹೇಳಿದ್ದೀನಿ ನಿಮಗೆ. ಒನ್ ಆಫ್ ದ ಡಿಮೆರಿಟ್ ಆಫ್ ಆಕ್ಟೇಟ್ ರೂಲ್ ಹೇಳಿದ್ದೀನಿ. ಅಲ್ಲಿ 3 ಎಲೆಕ್ಟ್ರಾನ್ ಬಾಂಡ್ ಬರುತ್ತೆ. 3 ಎಲೆಕ್ಟ್ರಾನ್ ಬಾಂಡ್. ಫಾರ್ ಎಕ್ಸಾಂಪಲ್ ನೈಟ್ರಿಕ್ ಆಕ್ಸೈಡಲ್ಲಿ ಏನು ಬರುತ್ತೆ? ಈ ಥರ ಡಬಲ್ ಬಾಂಡ್ ಬರುತ್ತೆ. ಇಲ್ಲಿ 3 ಎಲೆಕ್ಟ್ರಾನ್ ಬರ್ತಾವಲ್ಲ. ಈ 3 ಎಲೆಕ್ಟ್ರಾನ್ ಬಾಂಡನ್ನು ಏನು ತೊಗೋಬೇಕಂತ ಹೇಳಿ ನಾನು ನಿಮಗೆ? ಹಾಫ್ ಬಾಂಡ್ ಅಂತ ತೊಗೋಬೇಕಲ್ವಾ? ಸೊ ನೈಟ್ರೋಜನ್ ಮತ್ತು ಆಕ್ಸಿಜನ್ ಮಧ್ಯೆ ಎಷ್ಟು ಬಾಂಡ್ ಇದಾವೆ? 2 ಬಾಂಡ್ ಇದ್ದಾವೆ, ಇದೊಂದು ಹಾಫ್. ಅಂದರೆ ಇದರದ್ದು ಬಾಂಡ್ ಆರ್ಡರ್ ಎಷ್ಟಾಯಿತು? 2/2, 2.5 ಆಯಿತು. ಸೊ ಬಾಂಡ್ ಆರ್ಡರ್ ಕ್ಯಾನ್ ಬಿ ಇವನ್ ಫ್ರಾಕ್ಷನ್. For odd electron molecule, as the 3 electron bond is considered equivalent to half covalent bond, bond order can be fractional also. For example, nitric oxide alli bond order is to 2.5. 2 because there is a double bond, half because there is 3 electron, odd electron bond. Isoelectronic species andre enri? Isoelectronic andre number of electrons are same. ನಂಬರ್ ಆಫ್ ಬೇರೆ ಬೇರೆ ಸ್ಪೀಶೀಸ್ N2 ತಗೋರಿ, CO ತಗೋರಿ, NO+ ತಗೋರಿ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಲ್ಲ ಸೇಮ್ ಇದಾವೆ. ಇಲ್ಲಿ ನೋಡ್ರಿ, ಇಲ್ಲಿ N2 ಅಂದ್ರೆ 7 ಅಟಾಮಿಕ್ ನಂಬರ್ ಅಲ್ಲ, 7 2 14. CO ಅಂದ್ರೆ ಕಾರ್ಬನಲ್ಲಿ 6, ಆಕ್ಸಿಜನಲ್ಲಿ 8. NOದಲ್ಲಿ ನೈಟ್ರೋಜನಲ್ಲಿ 7, ಆಕ್ಸಿಜನಲ್ಲಿ 8, ಒಂದು ಪಾಸಿಟಿವ್ ಚಾರ್ಜ್ ಅಂದ್ರೆ ಟೋಟಲ್ 14. 14 ಇವೆಲ್ಲ ಐಸೋ ಎಲೆಕ್ಟ್ರಾನಿಕ್ ಸಿಸ್ಟಮ್. ಯಾವ ಐಸೋ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇರ್ತಾವ ಅವಕ್ಕೆಲ್ಲ ಬಾಂಡ್ ಆರ್ಡರ್ ಸೇಮ್ ಇರ್ತದ. ಯಾವುದು ಐಸೋ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇರ್ತದ ಎಲ್ಲ ಬಾಂಡ್ ಆರ್ಡರ್ ಸೇಮ್ ಇರ್ತದೆ. ಫಾರ್ ಎಕ್ಸಾಂಪಲ್ N2 CO NO+, ದೇ ಆಲ್ ಹ್ಯಾವ್ 14 ಎಲೆಕ್ಟ್ರಾನ್, ಅಂದ್ರೆ ದೇ ಆರ್ ಆಲ್ ಐಸೋ ಎಲೆಕ್ಟ್ರಾನಿಕ್ ಆ್ಯಂಡ್ ದೇ ಆಲ್ ಆಫ್ ದೆಮ್ ಆರ್ ಹ್ಯಾವಿಂಗ್ ಬಾಂಡ್ ಆರ್ಡರ್ ಎಷ್ಟು? 3. ಐಸೋ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಂದ್ರೆ ಆ ಪರ್ಟಿಕ್ಯುಲರ್ ಸಿಸ್ಟಮ್ ಅಲ್ಲಿ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ ಇದ್ರೆ ಅದರ ಬಾಂಡ್ ಆರ್ಡರ್ ಕೂಡ ಸೇಮ್ ಇರುತ್ತೆ. ಬಾಂಡ್ ಆರ್ಡರ್ ಅಂದ್ರೆ ಏನು? 2 ಆಟಮ್ಸ್ ಮಧ್ಯ ಇರುವಂಥ ನಂಬರ್ ಆಫ್ ಬಾಂಡ್ಗೆ ಬಾಂಡ್ ಆರ್ಡರ್ ಅಂತೀವಿ. ಕ್ಲಿಯರ್? ಗ್ರೇಟರ್ ಈಸ್ ದ ಬಾಂಡ್ ಆರ್ಡರ್, ಗ್ರೇಟರ್ ಈಸ್ ದ ಸ್ಟೆಬಿಲಿಟಿ. ನಾ ಹೇಳಿದೆ ನಿಮಗೆ, ಎಷ್ಟು ಬಾಂಡ್ ಆರ್ಡರ್ ಜಾಸ್ತಿ ಇರುತ್ತೋ ಅಷ್ಟು ಬಾಂಡ್ಸ್ ಜಾಸ್ತಿ ಇರ್ತಾವ, ಅಷ್ಟು ಮಾಲಿಕ್ಯೂಲ್ ಹತ್ರ ಬರ್ತದ, ಅಷ್ಟು ಸ್ಟೇಬಲ್ ಆಗುತ್ತೆ ಮಾಲಿಕ್ಯೂಲ್. ಸೊ ಗ್ರೇಟರ್ ಈಸ್ ದ ಬಾಂಡ್ ಆರ್ಡರ್, ಗ್ರೇಟರ್ ಈಸ್ ದ ಸ್ಟೆಬಿಲಿಟಿ, ದೇರ್ ಫೋರ್ ಗ್ರೇಟರ್ ಈಸ್ ದ ಬಾಂಡ್ ಎಂಥಾಲ್ಪಿ. ಗ್ರೇಟರ್ ಈಸ್ ದ ಬಾಂಡ್ ಆರ್ಡರ್, ಶಾರ್ಟರ್ ಈಸ್ ದ ಬಾಂಡ್ ಲೆಂತ್. ಎಸ್, ಎಷ್ಟು ಬಾಂಡ್ ಆರ್ಡರ್ ಜಾಸ್ತಿ ಆಗುತ್ತೆ ಅಷ್ಟು ಹತ್ರ ಬರ್ತಾವಲ್ಲ, ಸೊ ಬಾಂಡ್ ಲೆಂತ್ ವುಡ್ ಬಿ ಲೆಸ್. ಇಸ್ ದಟ್ ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ ಬಾಂಡ್ ಆರ್ಡರ್ ಸ್ಟೂಡೆಂಟ್ಸ್. With this we can next go to last session, that is questions of previous year KCET and NEET. ಇದು KCET 2021. ಇದು ಬರೋದು ಯಾವ ಲೆಸನ್ ಅಲ್ಲಿ? ದಿಸ್ ಕಮ್ಸ್ ಇನ್ ಅಟಾಮಿಕ್ ಸ್ಟ್ರಕ್ಚರ್.
ನಾನು ಬೇರೆ ಬೇರೆ ಚಾಪ್ಟರನ್ನು ಕಲಿಸ್ತಾ ಹೋದರೆ ನೀವು ಹಳೆ ಚಾಪ್ಟರನ್ನು ಮರಿಬಾರ್ದು. ದೇರ್ ಫೋರ್ ಐ ಹ್ಯಾವ್ ಟೇಕನ್ ದಿಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಫ್ ಪ್ರೀವಿಯಸ್ ಚಾಪ್ಟರ್ಸ್. ನಂಬರ್ ಆಫ್ ಆಂಗ್ಯುಲಾರ್ ಆ್ಯಂಡ್ ರೇಡಿಯಲ್ ನೋಡ್ಸ್. Number of angular and radial nodes. Okay. Angular nodes and radial nodes. Angular nodes formula ಏನು ಕೊಟ್ಟೆ ನಾನು ನಿಮಗೆ? Number of angular nodes are given by the formula L. Number of radial nodes are given by the formula N minus L minus 1. ಇದು formula ಕೊಟ್ಟಿರೋದು. Is that clear? Angulars are planar on the nucleus. Radial nodes are spherical nodes. ಅದರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ, ಬಟ್ ದಿಸ್ ಇಸ್ ದ ಫಾರ್ಮುಲಾ ಯೂಸ್ ಟು ಕ್ಯಾಲ್ಕುಲೇಟ್ ದ್ಯಾಟ್. ಓಕೆ, ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ angular and radial nodes in 3p orbital? For 3p orbital, L ವ್ಯಾಲ್ಯೂ ಎಷ್ಟು? SP. L ವ್ಯಾಲ್ಯೂ ಹೆಂಗೆ ಡಿಪೆಂಡ್ ಆಗುತ್ತೆ? L ವ್ಯಾಲ್ಯೂ ಕ್ಯಾನ್ ಬಿ 0, 1, 2, 3. L value can be 0, 1, 2, 3. P orbital ಗೆ L value ಎಷ್ಟು? P orbital ಗೆ L value ಎಷ್ಟು? 1. So L value is 1. So 1 is angular node. N minus L minus 1. N value ಎಷ್ಟು ಇದಕ್ಕೆ? 3. L value ಎಷ್ಟು ಇದಕ್ಕೆ? 1 minus 1. ಇದೆಷ್ಟು ಬಂತು? 1. ಸೊ ನಿಮ್ಮ ರೇಡಿಯಲ್ ನೋಡ್ಸು ಒಂದು, ಆಂಗ್ಯುಲರ್ ನೋಡ್ಸು ಒಂದು. 1 and 1 ಅಂದ್ರೆ ನಿಮ್ಮ ಆನ್ಸರ್ B. Is that clear, students? Right. Simple formula ನೆನ್ಪಿಟ್ಕೊಂಡ್ರೆ ಸಿಂಪಲ್ ಆನ್ಸರ್. ಇದು ನೋಡ್ರಿ ಎಷ್ಟು ಸಿಂಪಲ್ ಇದೆ ಇದು. 2020 ಕ್ವೆಶನ್. ದ ಲಾಸ್ಟ್ ಎಲಿಮೆಂಟ್. ಇದು ಯಾವುದಿದು? ಇದು ಅಟಾಮಿಕ್ ಸ್ಟ್ರಕ್ಚರ್. ಇದು ಅಟಾಮಿಕ್ ಸ್ಟ್ರಕ್ಚರ್. ದ ಲಾಸ್ಟ್ ಎಲಿಮೆಂಟ್ of the P block in a 6th period is represented by the outermost electronic configuration. ಯಾವ ಗ್ರೂಪಲ್ಲಿ? ಯಾವ ಪೀರಿಯಡಲ್ಲಿ? 6th ಪೀರಿಯಡ್. 6th ಪೀರಿಯಡಲ್ಲಿ ಯಾವುದು? P ಬ್ಲಾಕ್. 6th ಪೀರಿಯಡಲ್ಲಿ P ಬ್ಲಾಕ್ ಅಂದರೆ ಯಾವ P ಆರ್ಬಿಟಲ್ ಫಿಲಪ್ ಮಾಡಿ? P ಬ್ಲಾಕ್ ಅಂದರೆ ಯಾವುದು? P ಆರ್ಬಿಟಲ್ ಫಿಲಪ್ ಮಾಡಬೇಕಾ? 6th ಪೀರಿಯಡ್ ಅಂತಂದರೆ nth ಪೀರಿಯಡಲ್ಲಿ NP ಆರ್ಬಿಟಲ್, nth ಪೀರಿಯಡಲ್ಲಿ NS ಆರ್ಬಿಟಲ್ ಅಂತ ಹೇಳಿದೆ ನಾನು ನಿಮಗೆ. ಸೊ 6th ಪೀರಿಯಡಲ್ಲಿ 6p ಆರ್ಬಿಟಲ್ ಅನ್ನು ಫಿಲಪ್ ಮಾಡ್ತಾ ಇದ್ದೀರಿ. 6p ಆರ್ಬಿಟಲ್ ಎಲ್ಲೆಲ್ಲಿ ಫಿಲಪ್ ಮಾಡ್ತಾ ಇದ್ದೀರಿ? ಇಲ್ಲಿ, 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 ಇಲ್ಲಿ P ಆರ್ಬಿಟಲ್ ಫಿಲಪ್ ಮಾಡ್ತಾ ಇದ್ದೀರಿ. 6th ಪೀರಿಯಡಲ್ಲಿ 6p ಆರ್ಬಿಟಲ್ ಯಾವುದು? 6p, 6p. 7p ಬರೋದಿಲ್ಲ, 7p ಬರೋದಿಲ್ಲ, ಯಾಕಂದ್ರೆ ಅದು 6th ಪೀರಿಯಡ್ ಇದೆ. ಇದರಲ್ಲಿ ಅವ್ರು ಏನು ಕೇಳಿದಾರ? ಲಾಸ್ಟ್ ಎಲಿಮೆಂಟ್ ಕೇಳಿದಾರ. ಲಾಸ್ಟ್ ಎಲಿಮೆಂಟ್ P ಸಬ್ಶೆಲ್ ಅಲ್ಲಿ 3 ಆರ್ಬಿಟಲ್ ಇರ್ತಾವಲ್ಲ. 3 ಆರ್ಬಿಟಲ್ ಅಂದ್ರೆ ಎಷ್ಟು ಎಲೆಕ್ಟ್ರಾನು? 6 ಎಲೆಕ್ಟ್ರಾನು. ಸೊ 6ನೇ ಎಲೆಕ್ಟ್ರಾನ್ ಲಾಸ್ಟ್ ಆಗುತ್ತಲ್ಲ, 4ನೇ ಎಲೆಕ್ಟ್ರಾನ್ ಅಲ್ಲ. ಸೊ ನಿಮ್ಮ ಆನ್ಸರ್ ಯಾವುದು? A. 4f14, 5d10, 6s2, 6p6. ಇಸ್ ದಟ್ ಕ್ಲಿಯರ್? ಲಾಸ್ಟ್ ಎಲಿಮೆಂಟ್ ಅಂದ್ರೆ P ಸಬ್ಶೆಲ್ ಅಲ್ಲಿ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ ಆಗೋದಲ್ಲಿ 6p6. ಇಸ್ ದಟ್ ಕ್ಲಿಯರ್? ನೆಕ್ಸ್ಟ್, ದ ಫಾರ್ಮಲ್ ಚಾರ್ಜ್ ಆನ್ ದ ಸೆಂಟ್ರಲ್ ಆಕ್ಸಿಜನ್ ಆಟಮ್ ಇನ್ ಓಝೋನ್. ಓಝೋನ್ ಅಂದ್ರೆ ಏನ್ರಿ? O3 ಮಾಲಿಕ್ಯೂಲ್. ಇದನ್ನ ಮೊನ್ನೆ ಲಾಸ್ಟ್ ಕ್ಲಾಸ್ ಮಾಡಿದ್ದೀವಿ ಐ ಥಿಂಕ್. ಇದು ಎದರಲ್ಲಿ ಬರುತ್ತೆ? ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಬರುತ್ತೆ ನೋಡ್ರಿ. ಇದು KCET 2020 ಒಳಗೆ ಸೋ ಸಿಂಪಲ್ ಕ್ವಶನ್. ಓಝೋನ್ ಸ್ಟ್ರಕ್ಚರ್ ಹೆಂಗೆ ಬರುತ್ತೆ ನಿಮ್ಮದು? ದಿಸ್ ಇಸ್ ಯುವರ್ ಓಝೋನ್ ಸ್ಟ್ರಕ್ಚರ್. ಇಲ್ಲಿ 3 ಪೇರ್ ಎಲೆಕ್ಟ್ರಾನ್ ಬರ್ತಾವ. ಲೆವಿಸ್ ಸ್ಟ್ರಕ್ಚರ್ ನಾವು ಡ್ರಾ ಮಾಡಿದ್ದೀವಿ ನೋಡ್ರಿ. ಇಲ್ಲಿ 2 ಪೇರ್ ಎಲೆಕ್ಟ್ರಾನ್ ಬರ್ತಾವ. ಆಕ್ಸಿಜನ್ 1 ಬಾಂಡ್ ಇದ್ರೆ 3 ಲೋನ್ ಪೇರ್, 3 ಬಾಂಡ್ ಇದ್ರೆ 1 ಲೋನ್ ಪೇರ್, 2 ಬಾಂಡ್ ಇದ್ರೆ 2 ಲೋನ್ ಪೇರ್ ಬರ್ತಾವ ಲೆವಿಸ್ ಸ್ಟ್ರಕ್ಚರ್ ಅಲ್ಲಿ. ಅವ್ರೇನು ಕೇಳ್ಯಾರ? ಫಾರ್ಮಲ್ ಚಾರ್ಜ್ ಆನ್ ಸೆಂಟ್ರಲ್ ಆಕ್ಸಿಜನ್ ಆಟಮ್ ಅಂದ್ರೆ ಇದು. ಈ ಆಕ್ಸಿಜನ್ ಆಟಮ್ ಮೇಲೆ ಫಾರ್ಮಲ್ ಚಾರ್ಜ್ ತೆಗಿಬೇಕು. ಫಾರ್ಮಲ್ ಚಾರ್ಜ್ ಫಾರ್ಮುಲಾ ಏನು ಹೇಳಿ ನಿಮ್ಗೆ ನಾನು? ಫಾರ್ಮಲ್ ಚಾರ್ಜ್ ಇಸ್ ಈಕ್ವಲ್ ಟು ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಮೈನಸ್ ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಮೈನಸ್ ಹಾಫ್ ಆಫ್ ನಂಬರ್ ಆಫ್ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಬಾಂಡ್ ಪೇರ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ಆಕ್ಸಿಜನ್ ಎಷ್ಟು? 6. ಲೋನ್ ಪೇರ್ ಎಷ್ಟಿದಾವ? 1 ಲೋನ್ ಪೇರ್ ಅಂದ್ರೆ 2 ಎಲೆಕ್ಟ್ರಾನ್. ಶೇರ್ಡ್ ಪೇರ್ ಎಷ್ಟಿದಾವ? 3 ಬಾಂಡ್ ಪೇರ್. 3 ಬಾಂಡ್ ಪೇರ್ ಅಂದ್ರೆ 6 ಎಲೆಕ್ಟ್ರಾನ್. 2 1 2 3. 6 ಮೈನಸ್ 2 ಮೈನಸ್ 3 ಅಂತಂದ್ರೆ ಎಷ್ಟು? +1. ಸೊ ಎಷ್ಟು ಬಂತು ನಿಮ್ಮದು ಆನ್ಸರು? +1 ಅಂದ್ರೆ ನಿಮ್ಮ ಆಪ್ಷನ್ A. ಸಿಂಪಲ್ ಇಲ್ಲ ಸ್ಟೂಡೆಂಟ್ಸ್? +1.
ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ನೆಕ್ಸ್ಟ್ ನೋಡ್ರಿ, ನೀಟ್ 2022. ಸೊ ಸಿಂಪಲ್, ಇದೆಷ್ಟು ಸಿಂಪಲ್ ಐತೆ ನೋಡ್ರಿ ಕ್ವಶನ್. ಲಾಸ್ಟ್ ಇಯರ್ ಕೇಳಿರೋದು. ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಫ್ ದ ಫ್ರಮ್ ದ ಫಾಲೋಯಿಂಗ್ ಆಲ್ ದ 5D ಆರ್ಬಿಟಲ್. ಅಂದ್ರೆ ಯಾವುದಿದು? ಇದು ಅಗೇನ್ ಮತ್ತೆ ಪೀರಿಯಾಡಿಕ್ ಪ್ರಾಪರ್ಟೀಸ್ ಅಲ್ಲಿ ಬರುತ್ತೆ. DXY DYZ ಎಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ಇಟ್ ಕಮ್ಸ್ ಅಂಡರ್ ಸ್ಟ್ರಕ್ಚರ್ ಆಫ್ ಆಟಮ್, ಶೇಪ್ ಆಫ್ ಆರ್ಬಿಟಲ್ಸ್ ಅಲ್ಲಿ ಬರುತ್ತೆ. ಇಲ್ಲೇ ನೋಡ್ರಿ, ಈಗ ಆಲ್ ದ 5D orbitals are different in size when compared to respective 4D. Yes or no? 5D ಮತ್ತೆ 5D and 4D have ಏನ್ರಿ ಡಿಫ್ರೆಂಟ್ ಸೈಜ್ ಅಲ್ವಾ? ಡಿಫ್ರೆಂಟ್ ಸೈಜ್ ಅಲ್ವಾ? ಯಾಕಂದ್ರೆ ಇದ್ರದ್ದು ಎನರ್ಜಿ, ಇದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 5, ಇದ್ರ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 4. ಎರಡರದ್ದು ಶೇಪ್ ಸೇಮ್, ಎರಡು ಡಿ ಆರ್ಬಿಟಲ್ ಶೇಪ್ ಸೇಮ್, ಬಟ್ ಸೈಜ್ ಬೇರೆ ಬೇರೆ ಇರುತ್ತೆ. ಸೊ ದೇರ್ ಫೋರ್ ದೇ ಆರ್ ಡಿಫ್ರೆಂಟ್ ಇನ್ ಸೈಜ್ ಅಂದಾರ. ಅದು ಕರೆಕ್ಟ್. ಅವ್ರು ಏನು ಕೇಳ್ಯಾರ? ಇನ್ಕರೆಕ್ಟ್ ಕೇಳಿದ್ದಾರೆ. ಸೊ ಫಸ್ಟ್ ಒನ್ ಏನದು? 5D ಮತ್ತು 4D ಆರ್ಬಿಟಲ್ಗೆ ಸೈಜ್ ಡಿಫ್ರೆಂಟ್ ಇದೆ ಅಂತಂದಾರ. ಅದು ಕರೆಕ್ಟ್. ರಾಂಗ್ ಇರೋದು ಕೇಳಿದಾರ. ಆಲ್ ದ 5 4D ಆರ್ಬಿಟಲ್ ಹ್ಯಾವ್ ಶೇಪ್ಸ್ ಸಿಮಿಲರ್ ಟು 3D. ಎಸ್, 4D ಮತ್ತು 3Dಗೆ ಶೇಪ್ ಸಿಮಿಲರ್ ಇರ್ತದೆ. ಯಾಕಂದರೆ ಎರಡು ಡಿ ಆರ್ಬಿಟಲ್ಸ್ ಅವು, ಶೇಪ್ ಸಿಮಿಲರ್ ಇರ್ತದೆ. ಇದು ಕರೆಕ್ಟ್. ಇನ್ ಆನ್ ಆಟಮ್ ಆಲ್ ದ 5 3D ಆರ್ಬಿಟಲ್ಸ್ ಆರ್ ಈಕ್ವಲ್ ಇನ್ ಎನರ್ಜಿ. ಎಸ್ ಆರ್ ನೋ? ಅವಕ್ಕೆಲ್ಲ ಏನಂತಾರೆ ಈಕ್ವಲ್ ಎನರ್ಜಿ ಆರ್ಬಿಟಲ್ಗೆ? ಡಿಜನರೇಟ್ ಆರ್ಬಿಟಲ್ಸ್ ಅಂತಾರೆ. ಎಸ್ ಆರ್ ನೋ? ಡಿಜನರೇಟ್ ಆರ್ಬಿಟಲ್ಸ್. ಸೊ ಎಲ್ಲ 3D ಆರ್ಬಿಟಲ್ಲು, ಎಲ್ಲ 5D, ಎಲ್ಲ 4D, ದೇ ಆಲ್ ಹ್ಯಾವಿಂಗ್ ಸೇಮ್ ಎನರ್ಜಿ. ದಟ್ ಈಸ್ ಸೇಮ್. The shape of DXY, DYZ, DXZ orbital are similar to each other and dx square minus y square are similar to each other. Is it same? ಇಲ್ಲೇ ನೋಡ್ರಿ, dx square minus y square ಹೆಂಗೆ ಡ್ರಾ ಮಾಡ್ತೀರಿ ನೀವು? dx square along x axis, dy square along y axis. ಇದು dx square minus y square shape. dz square ಹೆಂಗೆ ಡ್ರಾ ಮಾಡ್ತೀರಿ ನೀವು? Z is along Z axis, ಮತ್ತೊಂದು along the Z axis. ಇದನ್ನ ಕನ್ವೆನ್ಷನಲಿ ಹೆಂಗೆ ತೋರಿಸ್ತೀರಿ ನೀವು? ಇದು Z axis ಅನ್ಕೋರಿ. ಇನ್ನೊಂದು ಆರ್ಬಿಟಲ್ ಅದೇ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಈ ತರ ತೋರಿಸ್ತೀರಿ. ಇದು dz ಸ್ಕ್ವೇರ್. ಇದು dz ಸ್ಕ್ವೇರ್ ಶೇಪ್ ಹಿಂಗದ, dx ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಶೇಪ್ ಹಿಂಗದ. ಬಟ್ ಅವ್ರು ಏನು ಹೇಳ್ಯಾರ? ಎರಡು ಸಿಮಿಲರ್ ಅದಾವ ಅಂತ ಹೇಳ್ಯಾರ. ಸೊ ದೇರ್ ಫೋರ್ ದಿಸ್ ಇಸ್ ರಾಂಗ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಇಲ್ಲೇ ನೋಡ್ರಿ, if radius of second Bohr orbit of helium is 105.8 picometer. ಇದು NEET 2022. NEET 2022 ರೇಡಿಯಸ್ ಅಂತಂದ್ರೆ ಇದು ಅಟಾಮಿಕ್ ಸ್ಟ್ರಕ್ಚರ್ದು. ರೇಡಿಯಸ್ ಆಫ್ ದ ಸೆಕೆಂಡ್ ಬೋರ್ ಆರ್ಬಿಟ್ ಆಫ್ ಹೀಲಿಯಂ, ರೇಡಿಯಸ್ ಆಫ್ ಸೆಕೆಂಡ್ ಬೋರ್ ಆರ್ಬಿಟ್ ಆಫ್ ಹೀಲಿಯಂ ಎಷ್ಟು ಕೊಟ್ಟಿದಾರ? 105.8 ಪಿಕೋಮೀಟರ್. ಏನು ಕೇಳ್ಯಾರ? ವಾಟ್ ಈಸ್ ದ ರೇಡಿಯಸ್ ಆಫ್ ಥರ್ಡ್ ಬೋರ್ ಆರ್ಬಿಟ್? ವಾಟ್ ಈಸ್ ದ ರೇಡಿಯಸ್ ಆಫ್ ಥರ್ಡ್ ಬೋರ್ ಆರ್ಬಿಟ್ ಆಫ್ ಲಿಥಿಯಂ? ಇಲ್ಲೇ ನಿಮಗೇನು ಗೊತ್ತಿರಬೇಕು? ರೇಡಿಯಸ್ ಆಫ್ ದ nth ಆರ್ಬಿಟ್ ಗೊತ್ತಿರಬೇಕು. ದಟ್ ಈಸ್ ನಥಿಂಗ್ ಬಟ್ ವಾಟ್? n ಸ್ಕ್ವೇರ್ ಅಪಾನ್ z. ನೆನಪಿರಲಿ ನಿಮಗೆ, n ಸ್ಕ್ವೇರ್ ಅಪಾನ್ z. ಇದರದೆಲ್ಲ ಫಾರ್ಮುಲಾ ನಿಮಗೆ ಕೊಟ್ಟಿದ್ದೀನಿ ನಾನು. ಫಸ್ಟ್ ಏನು ಕೊಟ್ಟಾರ? ರೇಡಿಯಸ್ ಆಫ್ ದ ಸೆಕೆಂಡ್, ಆಮೇಲೆ ರೇಡಿಯಸ್ ಆಫ್ ದ ಥರ್ಡ್. ಇಲ್ಲೇ ಏನಾಗುತ್ತೆ? ರೇಡಿಯಸ್ ಆಫ್ ಸೆಕೆಂಡ್ ಬೋರ್ ಆರ್ಬಿಟ್ ಆಫ್ ಹೀಲಿಯಂ, ಹೀಲಿಯಮ್ದು ಎನ್ ವ್ಯಾಲ್ಯೂ ಎಷ್ಟು? ಸೆಕೆಂಡ್ ಬೋರ್ ಆರ್ಬಿಟ್ ಅಂದರೆ ಎನ್ ವ್ಯಾಲ್ಯೂ ಎಷ್ಟು? 2 ಸ್ಕ್ವೇರ್ ಬೈ ಝಡ್ ವ್ಯಾಲ್ಯೂ ಅಂದರೆ ಅಟಾಮಿಕ್ ನಂಬರ್ ಆಫ್ ಹೀಲಿಯಂ ಎಷ್ಟು? 2. ಎಸ್ ಆರ್ ನೋ? ಅದೇ ರೀತಿ ಥರ್ಡ್ ಬೋರ್ ಆರ್ಬಿಟ್ ಆಫ್ ಲಿಥಿಯಂ, ಲಿಥಿಯಮ್ದು ಥರ್ಡ್ ಬೋರ್ ಆರ್ಬಿಟ್ ಅಂದ್ರೆ 3 ಸ್ಕ್ವೇರ್. ಲಿಥಿಯಮ್ದು ಝಡ್ ಅಟಾಮಿಕ್ ನಂಬರ್ ಎಷ್ಟು? 3. ಸೊ ದೇರ್ ಫೋರ್ 2 ಸ್ಕ್ವೇರ್ ಅಪಾನ್ 2 ಅಂದರೆ 4/2 ಇನ್ ದ ನ್ಯೂಮರೇಟರ್. 3 ಸ್ಕ್ವೇರ್ ಅಪಾನ್ 3 ಅಂದರೆ 9/3. ಇಲ್ಲಿ ಏನಾಗುತ್ತೆ? 3/9 ಆಗುತ್ತೆ. 2 1s 2 2s 3 1s 3 3s ಎಷ್ಟಾಯ್ತಿದು? 2/3 ಆಯ್ತಿದು. ಇಲ್ಲಿ ರೇಡಿಯಸ್ ಆಫ್ ಸೆಕೆಂಡ್ ಬೋರ್ ಆರ್ಬಿಟ್ ಎಷ್ಟು ಕೊಟ್ಟಾರ? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 105.8. ರೇಡಿಯಸ್ ಆಫ್ ಥರ್ಡ್ ಬೋರ್ ಆರ್ಬಿಟ್ ಆಫ್ ಲಿಥಿಯಂ ನಮಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ದಿಸ್ ಇಸ್ ಈಕ್ವಲ್ ಟು 2/3 ಬಂತ. ರೇಡಿಯಸ್ ಆಫ್ ಥರ್ಡ್ ಬೋರ್ ಆರ್ಬಿಟ್ ಆಫ್ ಲಿಥಿಯಂ ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 105.8 ಇಂಟು 3 ಡಿವೈಡೆಡ್ ಬೈ 2.
2 1 2 1.5. ಸೊ ಏನು ಮಾಡಬೇಕೀಗ 105.82 ಇಂಟು 1.5 ಅಂದರೆ 15 8 ಎಷ್ಟು 120. 15 5 75 1 87. 15 0 1 8 15 1 15. 2 ಡಿಜಿಟ್ ಹಿಂದೆ ಬರ್ರಿ 158.7 ಬರ್ತದೆ. 158.7 158.7 ಇದು ಪಿಕೋಮೀಟ್ರು, ಇದು ಆಂಗ್ಸ್ಟ್ರಾಮ್. ಅವ್ರು ಕೊಟ್ಟಿರೋದು ಪಿಕೋಮೀಟರ್ ಅಂದರೆ ನಿಮ್ಮ ಆನ್ಸರು ಪಿಕೋಮೀಟರ್ ಬರುತ್ತೆ. ಸೊ ದೇರ್ ಫೋರ್ ನಿಮ್ಮ ಆನ್ಸರ್ ಯಾವುದೀಗ ಫಸ್ಟ್ ಒನ್ ಬರುತ್ತೆ, ನಾಟ್ ಆಂಗ್ಸ್ಟ್ರಾಮ್ ಅಲ್ಲ. ಅವ್ರು ಕೊಟ್ಟಿರೋದು ಪಿಕೋಮೀಟರಲ್ಲಿ, ನಿಮ್ಮ ಆನ್ಸರ್ ಫಸ್ಟ್ ಒನ್ ಬರುತ್ತೆ. ನಿಮಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈ ಫಾರ್ಮುಲಾ ಗೊತ್ತಿರಬೇಕಂದ್ರೆ ದೇ ಕ್ಯಾನ್ ಆಸ್ಕ್ ಯು ಎನಿಥಿಂಗ್, ಯು ಕ್ಯಾನ್ ಬಿ ಏಬಲ್ ಟು ಸಾಲ್ವ್ ಇಟ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಈ ಥರ ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡಿರಿ. ನಾನು ಎವ್ರಿ ಕ್ಲಾಸ್ ಈ ಥರ ಪ್ರಾಬ್ಲಮ್ಸನ್ನು ನಿಮ್ಗೆ ಕೊಡ್ತೀನಿ. ಪ್ರೀವಿಯಸ್ ಇಯರ್ KCET ಮತ್ತು NEET ಕ್ವಶನ್ಸ್ ಮುಗಿದ ಕೂಡಲೇ ಐ ವಿಲ್ ಸ್ಟಾರ್ಟ್ ವಿತ್ ಇವನ್ JEE ಕ್ವಶನ್ಸ್. ಐ ವಿಲ್ ಮೇಕ್ ಶ್ಯೂರ್ ಯು ವಿಲ್ ಬಿ ಪರ್ಫೆಕ್ಟ್ ಇನ್ ಆಲ್ ದ ಚಾಪ್ಟರ್ಸ್. ಡೋಂಟ್ ವರಿ, ಕೀಪ್ ಸ್ಟಡಿಂಗ್, ಕೀಪ್ ವರ್ಕಿಂಗ್ ಹಾರ್ಡ್. ಓಕೆ, ಸೊ ಈ ಚಾಪ್ಟರ್ ಮುಗಿಲಿಕ್ಕೆ ಇನ್ನೊಂದು 3-4 ಕ್ಲಾಸ್ ಬೇಕು. ಸೊ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿರಿ, ಸರಿಯಾಗಿ ಓದ್ರಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಇದು ಚಾಪ್ಟರ್ ಮುಗಿದ ಕೂಡಲೇ ವಿ ವಿಲ್ ಗೋ ಫಾರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ ಮಾಡೋಣ. ಬಿಕಾಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಲಿಬೇಕಂದ್ರೆ ಏನೇನು ಬೇಸಿಕ್ಸ್ ಇದಾವಲ್ಲ ಅವೆಲ್ಲ ಈ ಚಾಪ್ಟ್ರಲ್ಲಿ ಇದಾವೆ. ಇದನ್ನು ಕಲಿತ ಕೂಡಲೇ, ಅಲ್ಲಿ ಹೋದ ಕೂಡಲೇ ದ್ಯಾಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ ಮುಗಿದ ಕೂಡಲೇ ವಿ ಆರ್ ಗೋಯಿಂಗ್ ಫಾರ್ ಫಿಸಿಕಲ್ ಅಟ್ ದ ಎಂಡ್ ವಿತ್ ಥರ್ಮೋಡೈನಮಿಕ್ಸ್ ಆ್ಯಂಡ್ ಇಕ್ವಿಲಿಬ್ರಿಯಮ್. ಇಕ್ವಿಲಿಬ್ರಿಯಮ್ ಆ್ಯಂಡ್ ಥರ್ಮೋಡೈನಮಿಕ್ಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ವೆರಿ ಕ್ಯಾಲ್ಕುಲೇಷನ್ಸ್ ತುಂಬ ಇದೆ ಅಲ್ಲಿ. ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದ್ಲಿಕ್ಕೆ ಟೈಮ್ ಬೇಕು. ಸೊ ಅದಕ್ಕೆ ಅದನ್ನು ಲಾಸ್ಟ್ ಮುಗಿಸಿದ್ರೆ ನಿಮ್ಗೆ ಓದ್ಲಿಕ್ಕೆ ಟೈಮ್ ಇರೋದಿಲ್ಲ. ದೇರ್ ಫಾರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಮಿಡಿಯೇಟ್ಲಿ ಕೆಮಿಕಲ್ ಬಾಂಡಿಂಗ್ ಮುಗಿದ ಕೂಡಲೇ ಮಾಡೋಣ. So that you will be perfect and you will have sufficient amount of time to study organic chemistry. Is that clear? Chalo. I'll see you in the next class. Thank you so much everyone.